ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಮ್ಮ ಸ್ತೋತ್ರ ವಂದನೆ ಸ್ವಾಮಿ. ಕರ್ತನೇ, ಈ ಒಂದು ಮಧ್ಯಾಹ್ನ ಸಮಯದಲ್ಲಿ ನಿಮ್ಮ ಸನ್ನಿಧಿಗೆ ಬಂದಿದ್ದೇವೆ. ಉಪವಾಸವಾಗಿ ನಾವು ಸೇರಿ ಬಂದಿರುವಾಗ ನಮ್ಮ ಪ್ರಾರ್ಥನೆ ಕೇಳುವಂಥ ದೇವರು. ಇದುವರೆಗೂ ಹಾಡುಗಳು, ಪ್ರಾರ್ಥನೆ, ಆರಾಧನೆ ಎಲ್ಲದರಲ್ಲಿ ನಿನ್ನ ನಾಮವನ್ನು ಮಹಿಮೆಪಡಿಸುತ್ತೇವೆ. ಪರಿಶುದ್ಧಾತ್ಮ ದೇವರೇ, ಈ ಸಮಯದಲ್ಲಿ ಸ್ವಲ್ಪ ಸಮಯ ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಹೋಗುವಾಗ, ದೇವರಾತ್ಮನೇ ನೀವು ಮಾತನಾಡುವಾಗ ನಾವೆಲ್ಲರೂ ನಿನ್ನ ಮಾತುಗಳನ್ನು ಕೇಳಿ ನಿನ್ನ ಮಾತುಗಳಿಗೆ ವಿಧೇಯರಾಗಿ ನಿನ್ನ ವಾಕ್ಯದ ಪ್ರಕಾರ ನಾವು ನಡೆಯುವ ಹಾಗೆ ದೇವರೇ, ನಿಮ್ಮಿಂದ ಬರುವಂಥ ಎಲ್ಲ ಅದ್ಭುತಗಳು ಕಾಣಲಿಕ್ಕೆ ಆಗುವಂತೆ ದೇವರೇ, ನೀವು ತಾನೇ ಸಹಾಯ ಮಾಡಿ ಆಶೀರ್ವಿಸು. ಕೇಳುವಂಥ ಎಲ್ಲ ಮಕ್ಕಳು ಶ್ರದ್ಧೆಯಿಂದ ಕೇಳುವಂತೆ ದೇವರೇ, ನೀನು ಸಹಾಯ ಮಾಡು, ಆಶೀರ್ವಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ವಾಕ್ಯಾಂಶ ಅದ್ಭುತ ಮಾಡುವ ಯೇಸು, ಅದ್ಭುತ ಮಾಡುವ ದೇವರು ಯೇಸು ಎಂಬುದಾಗಿ ಇಲ್ಲಿ ನಾವು ನೋಡುತ್ತೇವೆ. ಮಾರ್ಕನ ಬರೆದ ಸುವಾರ್ತೆಯಲ್ಲಿ 8ನೇ ಅಧ್ಯಾಯ ನಾವು ನೋಡುವಾಗ ಪ್ರೇರೆ 22ರಿಂದ 26 ವಚನ ತನಕ ನಾನು ಓದ್ತೀನಿ, ನೀವು ಬರ್ಕೊಳ್ಬೇಕಾದವರು. ಅವರು ಬೆತ್ಸಾಯಿದ ಊರಿಗೆ ಬಂದರು. ಅಲ್ಲಿ ಜನರು ಒಬ್ಬ ಕುರುಡನನ್ನು ಯೇಸುವಿನ ಬಳಿಗೆ ಕರಕೊಂಡು ಬಂದು ಇವನನ್ನು ಮುಟ್ಟಬೇಕು ಎಂದು ಆತನನ್ನು ಬೇಡಿಕೊಂಡರು. ಆತನು ಕುರುಡನ ಕೈ ಹಿಡಿಕೊಂಡು ಊರ ಹೊರಕ್ಕೆ ಕರಕೊಂಡು ಹೋಗಿ ಅವನ ಕಣ್ಣುಗಳಲ್ಲಿ ಉಗುಳಿ ಅವನ ಮೇಲೆ ಕೈಯಿಟ್ಟು, ನಿನಗೇನಾದರೂ ಕಾಣುತ್ತದೋ ಎಂದು ಅವನನ್ನು ಕೇಳಿದನು. ಅವನು ತಲೆ ಎತ್ತಿ ನೋಡಿ, ನನಗೆ ಜನರು ಕಾಣುತ್ತಾರೆ, ಅವರು ಮರಗಳಂತೆ ಕಾಣಿಸಿದರೂ ತಿರುಗಾಡುತ್ತಾ ಇದ್ದಾರೆ ಅಂದನು. ಆಗ ಆತನು ಅವನ ಕಣ್ಣುಗಳ ಮೇಲೆ ತಿರುಗಿ ಕೈ ಇಟ್ಟನು. ಅವನು ಕಣ್ಣು ಬಿಟ್ಟು ನೋಡಲು ಅವನಿಗೆ ಗುಣವಾಗಿತ್ತು, ಎಲ್ಲವೂ ಸ್ಪಷ್ಟವಾಗಿ ಕಾಣಿಸಿತು. ತರುವಾಯ ಆತನು, ನೀನು ಊರೊಳಕ್ಕೇನು ಹೋಗಬೇಡ ಎಂದು ಹೇಳಿ ಅವನನ್ನು ಅವನ ಮನೆಗೆ ಕಳಿಸಿಬಿಟ್ಟನು. ಪ್ರಿಯ ನನ್ನ ಸಹೋದರರೇ, ಇವತ್ತು ವಾಕ್ಯಾಂಶ ಅದ್ಭುತ ಮಾಡುವ ದೇವರು ಯೇಸು ಎಂಬುದಾಗಿ. ಇಲ್ಲಿ ಮಾರ್ಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 22ರಿಂದ 26ನೇ ವಚನ ನೋಡುವಾಗ ಪ್ರಿಯರೇ, ದೇವರು ಮಾಡುವಂಥ ಒಂದು ಕಾರ್ಯ. ಆತನು ಬೆತ್ಸಾಯಿದ ಊರಿಗೆ ಬರ್ತಾನೆ. ಕಾರಣ ಅಲ್ಲಲ್ಲಿ ಆತನ ಯೇಸು ಸ್ವಾಮಿ ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಸುವಾರ್ತೆ ಸಾರ್ತಾ ಇದ್ದ. ಹಾಗೆ ಬೆತ್ಸಾಯಿದ ಎಂಬ ಊರಿಗೆ ಬರುವಾಗ ಆ ಊರಿನಲ್ಲಿರುವಂಥ ಜನರು ಏನು ಮಾಡ್ತಾರೆ ಅಂದರೆ, ಒಬ್ಬ ಕುರುಡನನ್ನ ಯೇಸುವಿನ ಬಳಿಗೆ ಕರ್ಕೊಂಡು ಬರ್ತಾರೆ. ಯೇಸು ಸ್ವಾಮಿ ಬಳಿಗೆ ಕರ್ಕೊಂಡು ಬಂದು ಇವನನ್ನು ಮುಟ್ಟಬೇಕು ಎಂದು ಯೇಸು ಸ್ವಾಮಿನ ಬೇಡಿಕೊಳ್ತಾರೆ. ಅಯ್ಯ, ಇವನನ್ನು ಮುಟ್ಟಬೇಕು, ಇವನಿಗೆ ಕಣ್ಣು ಕಾಣ್ತಾ ಇಲ್ಲ, ಇವನು ಮುಟ್ಟಿ ಇವನ್ ಕಣ್ಣು ಬರುವಂತೆ ಮಾಡು ಅಂತ ಬೇಡಿಕೊಳ್ಳುವಾಗ, ಪ್ರಿಯ ನನ್ನ ಸಹೋದರೇ, ಯೇಸು ಸ್ವಾಮಿ ಅಲ್ಲಿ ಏನು ಮಾಡ್ತಾರೆ ಅಂದರೆ, ಆತನು ಕುರುಡನ ಕೈ ಹಿಡಿಕೊಂಡು ಊರ ಹೊರಕ್ಕೆ ಕರ್ಕೊಂಡು ಹೋಗಿ ಅವನ ಕಣ್ಣುಗಳಲ್ಲಿ ಉಗುಳಿ ಅವನ ಮೇಲೆ ಕೈಯಿಟ್ಟು, ನಿನಗೇನಾದರೂ ಕಾಣುತ್ತದೋ ಎಂದು ಅವನನ್ನು ಕೇಳಿದನು. ನೋಡ್ರಿ, ಇಲ್ಲಿ ಏನಾಗುತ್ತಂದ್ರೆ ಊರ ಹೊರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ನಾವು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡುವಾಗ, ಪ್ರಿಯ ನನ್ನ ಸಹೋದರರೇ, 20ನೇ ಅಧ್ಯಾಯ 34ನೇ ವಚನ ನಾವು ನೋಡುವಾಗ, ಆಗ ಯೇಸು ಕನಿಕರಪಟ್ಟು ಅವರ ಕಣ್ಣುಗಳನ್ನು ಮುಟ್ಟಿದನು. ಮುಟ್ಟಿದ ಕೂಡಲೇ ಅವರಿಗೆ ಕಣ್ಣು ಬಂದವು ಅಂತ ಹೇಳಿ ನೋಡುತ್ತೇವೆ. ಇಲ್ಲಿ ಇಬ್ಬರು ಕುರುಡರು ಇರ್ತಾರೆ. ಆ ಯೇಸು ಸ್ವಾಮಿ ಆ ಮಾರ್ಗದಲ್ಲಿ ಹೋಗುವಾಗ ಅವರು ದಾರಿಯಲ್ಲಿ ಕುತ್ಕೊಂಡಿರ್ತಾರೆ. ಆ ಮಾರ್ಗವಾಗಿ ಹೋಗುವಾಗ ಯೇಸು ಸ್ವಾಮಿನ ಕರೆದು ಏನು ಮಾಡ್ತಾರೆ, ಸ್ವಾಮಿ ನಮಗೆ ಕಣ್ಣು ಬರುವಂತೆ ಮಾಡು. ಯೇಸು ಸ್ವಾಮಿನ ಕೂಗುವಾಗ ಯೇಸು ಸ್ವಾಮಿ ನಿಂತು, ನನ್ನಿಂದ ನಿಮ್ಗೆ ಏನಾಗಬೇಕು, ಏನು ಮಾಡ್ಬೇಕಂತ ಕೋರ್ತೀರಿ ನಾನು ಅಂತ ಹೇಳುವಾಗ
ಯೇಸು ಸ್ವಾಮಿ ನಮ್ಮ ಕಣ್ಣುಗಳು ತೆರೆಯಲ್ಪಡಬೇಕು ಸ್ವಾಮಿ ಎಂದರು. ತಕ್ಷಣ ಆ ಯೇಸು ಕನಿಕರ ಪಟ್ಟು ಅವರ ಕಣ್ಣುಗಳನ್ನು ಮುಟ್ಟಿದನು. ಕೂಡಲೇ ಅವರ ಕಣ್ಣು ಬಂದಂತ. ನೋಡ್ರಿ, ಇಲ್ಲಿ ಒಬ್ಬ ಇಬ್ಬರು ಕುರುಡರನ್ನ ಕೇಳ್ತಾನೆ, ನನ್ನಿಂದ ನಿಮ್ಗೆ ಏನಾಗಬೇಕು ಹೇಳ್ರಿ ಅಂತ. ಅವಾಗ ಅವ್ರು ಹೇಳ್ತಾರೆ, ನಮ್ಮ ಕಣ್ಣು ಬರಬೇಕಂತೆ, ಕಣ್ಣು ತೋರಬೇಕು ಅಂತ ಹೇಳುವಾಗ ಏನು ಮಾಡ್ತಾನೆ, ಪ್ರಿಯ ನನ್ನ ಸಹೋದರರೇ, ನನ್ನ ಕಣ್ಣು ತೆರೆಯಲ್ಪಡಬೇಕು, ನಮ್ಮ ಕಣ್ಣು ತೆರೆಯಲ್ಪಡಬೇಕು ಅಂತ ಹೇಳುವಾಗ ಯೇಸು ಸ್ವಾಮಿ ಅವರ ಮೇಲೆ ಕನಿಕರ ಪಟ್ಟು ಆತನ ಕೈಯನ್ನು ಆ ಕುರುಡರ ಮೇಲೆ ಇಡುವಾಗ ತಕ್ಷಣ ಕಣ್ಣು ಬರ್ತದೆ. ಅಲ್ಲಿ ಏನು ಕ್ವಶನ್ ಇಲ್ಲ, ಏನು ಮಾತುಕತೆ ಇಲ್ಲ, ಏನಿಲ್ಲ. ಯೇಸು ಸ್ವಾಮಿ, ಸ್ವಾಮಿ ದಾವೀದ ಕುಮಾರನೇ ನಮಗೆ ಕರುಣಿಸು ಅಂತ ಕರೀತಾರೆ. ಆತನು ನನ್ನಿಂದ ನಿಮ್ಗೆ ಏನಾಗಬೇಕು ಅಂತ ಕೇಳ್ತಾನೆ. ನಮ್ಮ ಕಣ್ಣುಗಳು ತೆರೆಯಲ್ಪಡಬೇಕು ದೇವರೇ ಅಂತಾನೆ. ತಕ್ಷಣ ಏನು ಮಾಡ್ತಾನೆ, ಆತನ ಅವ್ರ ಮೇಲೆ ಕರುಣೆ ಇಟ್ಟು ಕನಿಕರ ಪಟ್ಟು ಅವರಿಬ್ಬರ ಮೇಲೆ ತನ್ನ ಕೈಗಳನ್ನು ಇಡುವಾಗ ಅವರಿಬ್ಬರ ಕಣ್ಣುಗಳು ತಕ್ಷಣ ಮುಟ್ಟಿದ ತಕ್ಷಣ ಏನಾಗುತ್ತೆ, ಕಣ್ಣು ಬಂತು ನೋಡ್ತೀವಿ. ಆದರೆ ಈ ಒಂದು ಸನ್ನಿವೇಶದಲ್ಲಿ ಈ ಒಬ್ಬ ಕುರುಡನಿಗೆ ಅಲ್ಲಿರುವಂಥ ಜನರೆಲ್ಲ ಕರ್ಕೊಂಡು ಬಂದು ಇವನ ಕಣ್ಣು ಕಾಣುವಂತೆ ಮಾಡುವಂತ ಆತನ ಬೇಡ್ಕೊಳ್ತಾ ಇದ್ದಾರೆ. ಬೇಡ್ಕೊಳ್ಳುವಾಗ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾನೆ ಪ್ರಿಯರೇ, ಅವ್ರನ್ನ ಅಲ್ಲಿಂದ ಊರು ಹೊರಕ್ಕೆ ಕರ್ಕೊಂಡು ಹೋಗ್ತಾನೆ. ಊರ ಹೊರಕ್ಕೆ ಕರ್ಕೊಂಡು ಹೋಗ್ತಾನೆ. ಯಾಕೆಂದ್ರೆ ಊರಲ್ಲಿ ಏನೋ ಇದೆ, ಊರಿಂದ ಅವನ ಆಚೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಊರಿಂದ ಆಚೆ ಕರ್ಕೊಂಡು ಹೋಗಿ ಏನು ಮಾಡ್ತಾ ಇದ್ದಾನಂದ್ರೆ ಪ್ರಿಯರೇ, ಅಲ್ಲಿ ಏನು ಮಾಡ್ತಾನಂದ್ರೆ ಅವನ ಕಣ್ಣುಗಳಲ್ಲಿ ಉಗುಳಿ, ಅಂದ್ರೆ ಆ ಕಣ್ಣುಗಳಿಗೆ ತನ್ನ ಎಂಜಲು ಉಗಿತಾನೆ. ಉಗಿದು ಏನು ಮಾಡ್ತಾನೆ ಅಂದ್ರೆ ಅವನ ಮೇಲೆ ಕೈ ಇಟ್ಟು ಏನಾದ್ರೂ ಕಾಣುತ್ತದೋ ಅಂತ ಕೇಳ್ತಾನೆ. ಏನಾದ್ರೂ ಕಾಣುತ್ತದೋ ಅಂದ್ರೆ ಈ ಯೇಸು ಸ್ವಾಮಿ ಕೂಡ ಅಲ್ಲಿ ಒಂದು ರೀತಿಯ ಪ್ರಶ್ನಾರ್ಥದ ಒಂದು ಮಾತದು. ಯಾಕೆಂದ್ರೆ ಅಲ್ಲಿ ಯೇಸು ಸ್ವಾಮಿ ಕೂಡ ಅನಿಸ್ತಾ ಇದೆ ಇವನಿಗೆ ಸರಿಯಾಗಿ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ ಅಂತ. ಅದಕ್ಕೆ ನಿನ್ಗೆ ಏನಾದ್ರೂ ಕಾಣುತ್ತದೋ ಅಂತ ಕೇಳ್ತಾ ಇದ್ದಾನೆ. ಇಲ್ಲಿ ಏನಿಲ್ಲ, ಕನಿಕರ ಪಟ್ಟ ಅವ್ರ ಮೇಲೆ ಕೈ ಇಟ್ಟ ತಕ್ಷಣ ಕಣ್ಣುಗಳು ಬಂತು. ಇಲ್ಲಿ ಹಾಗಾಗ್ಲಿಲ್ಲ. ಒಂದು ಪ್ರಶ್ನಾರ್ಥ ನಿಮ್ಗೆ ಏನಾದ್ರೂ ಕಾಣುತ್ತದೋ ಅಂತ ಹೇಳ್ತಾರೆ. ಆ ವ್ಯಕ್ತಿ ಹೇಳ್ತಾ ಇದ್ದಾನೆ, ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಅವನೇ ತಲೆ ಎತ್ತಿ ನೋಡಿ ನನಗೆ ಜನರು ಕಾಣ್ತಾರೆ, ಸುತ್ತಲೂ ಜನರು ನನ್ಗೆ ಕಾಣ್ತಾ ಇದ್ದಾರೆ, ಆದರೆ ಅವರು ಮರಗಳು ಓಡಾಡಿದಂತೆ ಓಡಾಡ್ತಾ ಇದ್ದಾರೆ. ಮರಗಳು ಓಡಾಡೋದನ್ನು ನೋಡಿದ್ದೀರಿ ಎಲ್ಲಾದ್ರೂ? ಮರಗಳು ಓಡಾಡೋದು ಅಂದ್ರೆ ಜನರ ರೂಪ ಇದೆ, ಆದ್ರೆ ಆ ಮರಗಳು ಓಡಾಡದ ರೀತಿಯಲ್ಲಿ ಕಾಣ್ತಾ ಇದೆ ನನ್ಗಂತ. ಅಂದ್ರೆ ಸ್ಪಷ್ಟವಾಗಿ ನನ್ಗೆ ಕಾಣ್ತಾ ಇಲ್ಲ, ಅರ್ಧಂಬರ್ಧ ಮಸ್ಕಾಗಿ ಕಾಣ್ತಾ ಇದೆ, ಮಸ್ಕಾಗಿ ಕಾಣ್ತಾ ಇದೆ. ಪ್ರಿಯರೇ, ಅಲ್ಲಿ ನೋಡುವಾಗ ಮಸ್ಕಾಗಿ ಕಾಣ್ತಾ ಇದೆ ಅಂತೇಳಿ ಅಲ್ಲಿ ಹೇಳಲ್ಪಡ್ತಾ ಇದೆ. ಅದಕ್ಕೆ ಏನಾಗ್ತಾ ಇದೆ ಅಂದ್ರೆ ಪ್ರಿಯ ನನ್ನ ಸಹೋದರರೇ, ಅವನು ತಲೆ ಎತ್ತಿ ನಿನ್ಗೆ ಕಾಣ್ತಾ ಇದೆ ಅಂದ್ರೆ ಮರಗಳಂತೆ ಕಾಣ್ತಾ ಇದೆ ಅಂತೇಳಿ ಅಂದ್ರೆ ಅವನಿಗೆ ಸಂಪೂರ್ಣವಾಗಿ ಗುಣವಾಗಿಲ್ಲ. ಯಾಕೆ ಗುಣವಾಗಿಲ್ಲ? ಯಾಕೆ ಗುಣವಾಗಿಲ್ಲ ಅಂದ್ರೆ ಆ ಯೇಸು ಸ್ವಾಮಿ ಪ್ರಶ್ನಾರ್ಥವಾಗಿ ಅಲ್ಲಿ ಕೇಳ್ತಾ ಇದ್ದಾನೆ. ಅಲ್ಲೇ ನಾವು ಅರ್ಥ ಮಾಡ್ಕೋಬೇಕು, ಅವನು ಕಠಿಣವಾದ ಪಾಪಿಯಾಗಿರ್ತಾನೆ ಅಥವಾ ಘೋರವಾದ ಪಾಪಿಯಾಗಿರ್ತಾನೆ. ಕೆಲವರು ತಾನು ಮಾಡಿದ ಪಾಪಗಳಿಂದಲೇ ತಾನು ಮಾಡಿದಂತ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಆ ಒಂದು ಶಿಕ್ಷೆ ಹೊಂದಿಕೊಂಡಿರ್ತಾರೆ. ಹಾಗಾಗಿ ಏನಾಗುತ್ತಂದ್ರೆ ಇಲ್ಲಿ ಕೆಲವರಿಗೆ ನೋಡು, ಅಲ್ಲಿ ಆ ಇಬ್ರು ಇದ್ದಾರೆ, ಅವರು ನನ್ಗೆ ಗೊತ್ತಿದ್ದಂಗೆ ಅವ್ರು ಯಾವ ಪಾಪ ಮಾಡಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಒಂದು ಸಾರಿ ಅವ್ರ ಮೇಲೆ ಕೈ ಇಡ್ತಾನೆ, ಕೈ ಇಟ್ಟ ತಕ್ಷಣ ಗುಣವಾಗ್ಬಿಡ್ತಾರೆ. ಕೆಲವು ಸಾರಿ ಇನ್ನೊಂದು ಕಡೆ ನಾವು ನೋಡ್ತೀವಿ, ಇಲ್ಲಿ ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಒಂದು ಕಡೆ ನೋಡ್ತೀವಿ. ಯೋಹಾನ್ ಬರೆದ ಸುವಾರ್ತೆಯಲ್ಲಿ 9ನೇ ಅಧ್ಯಾಯದಲ್ಲಿ ನೋಡುವಾಗ ಅಲ್ಲಿ ಒಂದು ವಿಧಿ ಇದೆ. ಅಲ್ಲಿ ಏನ್ ಹೇಳ್ತದೆ ಅಂದ್ರೆ ಪ್ರಿಯರೇ, ನಾವು ನೋಡುವಾಗ ಅಲ್ಲಿ ಒಬ್ಬ ಕುರುಡನಿದ್ದಾರೆ. ಯೋಹಾನ್ ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 1ರಿಂದ ಕೆಲವು ವಚನಗಳು ನೋಡುವಾಗ, ಯೇಸು ಹಾದು ಹೋಗುತ್ತಿರುವ ಒಬ್ಬ ಹುಟ್ಟು ಕುರುಡನನ್ನು ಕಂಡನು. ಆತನು
ಆತನ ಶಿಷ್ಯರು, ಗುರುವೇ, ಇವನು ಕುರುಡನಾಗಿ ಹುಟ್ಟಿರುವುದಕ್ಕೆ ಯಾರು ಪಾಪ ಮಾಡಿದರು, ಇವನೋ ಇವನ ತಂದೆ ತಾಯಿಗಳು ಎಂದು ಆತನ ಕೇಳಿದ್ದಕ್ಕೆ ಇವನು ಪಾಪ ಮಾಡಲಿಲ್ಲ, ಇವನ ತಂದೆ ತಾಯಿಗಳು ಪಾಪ ಮಾಡಲಿಲ್ಲ, ದೇವರ ಕ್ರಿಯೆಗಳು ಇವನಲ್ಲಿ ತೋರಿ ಬರುವುದಕ್ಕೆ ಇದಾಯಿತು. ಪ್ರಿಯ ನನ್ನ ಸಹೋದರರೇ, ದೇವರ ಕ್ರಿಯೆಗಳು ಅಂದ್ರೆ ದೇವರು ಇವನ ಮುಖಾಂತರ ಒಂದು ದೊಡ್ಡ ಕಾರ್ಯ ಮಾಡಬೇಕಾಗಿದೆ. ಅದನ್ನ ನೋಡಿ ಜನರೆಲ್ಲ ಯೇಸು ಸ್ವಾಮಿ ದೇವ್ರು ನಂಬಬೇಕಾಗಿದೆ. ಆದ್ರಿಂದ ಇವನು ಮಾಡಿದ ಪಾಪದಿಂದನೂ ಈ ಕಣ್ಣು ಕಾಣದೆ ಹೋಗಿಲ್ಲ, ಇವನ್ ತಂದೆ ತಾಯಿಗಳು ಮಾಡಿದ ಪಾಪಗಳಿಂದ ಇವನ್ ಕಣ್ಣು ಕಾಣದೆ ಹೋಗಿಲ್ಲ, ದೇವರ ಮಹಿಮೆಗಾಗಿ ಇವನ ಕಣ್ಣುಗಳು ಕಾಣದೆ ಹೋಗಿದೆ ಎಂಬುದಾಗಿ ದೇವರ ಕ್ರಿಯೆಗಳು ಇವನಲ್ಲಿ ತೋರಿ ಬರುವುದಕ್ಕಾಗಿ ಇದಾಯಿತು ಅಂತ. ನನ್ನನ್ನು ಕಳಿಸಿದಾದ ಕಾರ್ಯಗಳು ನಾವು ಹಗಲಿರುವಾಗಲೇ ನಡೆಸಬೇಕು, ರಾತ್ರಿ ಬರುತ್ತದೆ, ಅದು ಬಂದ ಮೇಲೆ ಯಾರು ಕೆಲಸ ಮಾಡಲು, ನಾನು ಲೋಕದಲ್ಲಿರುವಾಗ ಲೋಕಕ್ಕೆ ಬೆಳಕಾಗಿದ್ದೇನೆ ಅಂತ ಹೇಳಿ ಏನ್ ಮಾಡ್ತಾನೆ, ಅವನಿಗೊಂದು ರೀತಿ ಕಾರ್ಯ ಮಾಡ್ತಾನೆ. ಇದನ್ನು ಹೇಳಿ ನೆಲದ ಮೇಲೆ ಉಗುಳಿ, ಆ ಉಗುಳಿನಿಂದ ಕೆಸರು ಮಾಡಿ ಆ ಕೆಸರನ್ನು ಅವನ ಕಣ್ಣುಗಳಿಗೆ ಹಚ್ಚಿ, ನೀನು ಸಿಲೋವ ಕೊಳಕ್ಕೆ ಹೋಗಿ ತೊಳ್ಕೊ ಅಂದನು. ಸಿಲೋವ ಅಂದ್ರೆ ಮಾತಿಗೆ ಕಳಿಸಲ್ಪಟ್ಟವನು ಎಂದು ಅರ್ಥ. ಅವನು ಹೋಗಿ ತೊಳ್ಕೊಂಡನು, ಕಣ್ಣು ಹೊಂದಿದನು, ಹಾಗೆ ಬಂದನು ಅಂತ. ನೋಡ್ರಿ, ಅಲ್ಲಿ ಒಂದು ಉಗುಳ್ತಾನೆ, ಕೆಸರ ಮೇಲೆ, ಒಂದು ಮಣ್ಣು ಮೇಲೆ ಆ ಉಗುಳ್ತಾನೆ, ಅದನ್ನ ಕೆಸರು ಮಾಡ್ತಾನೆ, ಆ ಕೆಸರನ್ನ ತೆಗೆದು ಕಣ್ಣಿಗೆ ಹಚ್ತಾನೆ, ಹೋಗಿ ಸಿಲೋವ ಕೊಳದಲ್ಲಿ, ಅಂದ್ರೆ ದೇವಾಲಯದಲ್ಲಿ, ಯೆರೂಸಲೇಮ್ ದೇವಾಲಯದಲ್ಲಿ ಒಂದು ಕೊಳ ಇರುತ್ತೆ, ಆ ಕೊಳದ ಹತ್ರ ಹೋಗಿ ಅದರಲ್ಲಿ ತೊಳ್ಕೊ ಅಂತ ಹೇಳುವಾಗ ಅವನು ತೊಳ್ಕೊಂಡ್ರೆ ಅವನ ಕಣ್ಣು ಬಂದ್ಬಿಡ್ತಾನೆ. ಇಲ್ಲಿ ಯೇಸು ಸ್ವಾಮಿ ಅವನು ಕರ್ಕೊಂಡೋಗಿ ಅವನಿಗೆ ಕಣ್ಣುಗಳಲ್ಲಿ ಉಗಿತಾನೆ, ಉಗಿದು ನಿನ್ಗೇನಾದ್ರೂ ಕಾಣ್ತಾ ಇದ್ದ ಅಂತಾನೆ. ಅಂದ್ರೆ ಯೇಸು ಸ್ವಾಮಿ ಕೂಡ ಒಂದು ಪ್ರಶ್ನೆ ಇದೆ, ಇವನಿಗೆ ಸರಿಯಾಗಿ ಕಣ್ಣು ಕಾಣಲ್ಲ ಅಂತೇಳಿ ಒಂದು ಡೌಟ್ ಇದೆ. ಕಾರಣ ಏನಂದ್ರೆ ಇವನು ಒಂದು ಪಾಪಿಯಾಗಿರ್ತಾನೆ, ಇವನು ಘೋರವಾದ ಪಾಪ ಮಾಡಿರ್ತಾನೆ. ಅದಕ್ಕಾಗಿ ಪ್ರಿಯ ನನ್ನ ಸಹೋದರೇ, ಇವನಿಗೆ ಈ ಪಾಪದ ನಿಮಿತ್ತ ಏನಾಗಿದೆ, ಕಣ್ಣು ಕಾಣದೆ ಹೋಗ್ತಾ ಇದೆ. ಒಂದು ನಿಮಿಷ, ಲಕ್ಷ್ಮಿ ಬಂಗಾರಿ ಬಂತು, ಕಟ್ ಮಾಡ್ತು. ಸರಿ, ಹಾಗಾಗಿ ಪ್ರಿಯ ನನ್ನ ಸಹೋದರ, ಇಲ್ಲಿ ನಾವು ನೋಡುವಾಗ ಇಲ್ಲಿ ಏನಾಗುತ್ತಂದ್ರೆ ಇವನಿಗೆ ಏನಾದ್ರೂ ಕಣ್ಣು ಕಾಡ್ತಾ ಇದೆ, ಮಸ್ಕಾಗಿ ಕಾಣ್ತಾ ಇದೆ, ಜನರು ಕಾಣ್ತಾ ಇದ್ದಾರೆ, ಅದರ ಮರಗಳಂತೆ ಓಡುತ್ತಾ ಇದೆ. ಕಾರಣ ಏನಂದ್ರೆ ಇವನು ಒಂದು ಪಾಪಿಯಾಗಿರ್ತಾನೆ. ನಾವು ನೋಡುವಾಗ ಮಾರ್ಕನ ಬರೆದ ಸುವಾರ್ತೆಯಲ್ಲಿ 7ನೇ ಅಧ್ಯಾಯದಲ್ಲಿ ಕೆಲವು ವಿಷಯಗಳಲ್ಲಿ ಬರೆಯಲ್ಪಟ್ಟಿದೆ. 7ನೇ ಅಧ್ಯಾಯ 20 ವಚನದಿಂದ 23 ವಚನಗಳಲ್ಲಿ ನಾನು ಓದ್ತೀನಿ ನೋಡ್ರಿ. ಮನುಷ್ಯನ ಒಳಗಿಂದ ಹೊರಡುವಂಥದ್ದು ಮನುಷ್ಯನನ್ನು ಒಲೆ ಮಾಡುವುದು, ಒಳಗಿನಿಂದ ಅಂದರೆ ಮನುಷ್ಯರ ಮನಸ್ಸಿನೊಳಗಿಂದ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಆದರ, ದ್ರವ್ಯಸ್ಕೆಡುತನ, ಮೋಸ, ಬಂಡತನ, ಹೊಟ್ಟೆ ಕಿಚ್ಚು, ಬೈಗಳು, ಸೊಕ್ಕು, ಬುದ್ಧಿಗೇಡ್ತನ, ಇವೇ ಮೊದಲಾದಗಳು ಕೆಟ್ಟ ಆಲೋಚನೆಗಳಿರ್ತವೆ. ಈ ಕೆಟ್ಟ ಆ ವಿಷಯಗಳೆಲ್ಲ ಒಳಗಿನಿಂದ ಹೊರಟು ಮನುಷ್ಯನನ್ನು ಒಲೆ ಮಾಡ್ತದೆ. ಮನುಷ್ಯನನ್ನು ಒಲೆ ಮಾಡ್ತದೆ ಅಂದ್ರೆ ಪಾಪಿಯಾಗಿ ಮಾಡ್ತದೆ, ಕೆಟ್ಟವನಾಗಿ ಮಾಡ್ತದೆ. ಅವನ ಜೀವಿತದಲ್ಲಿ, ಯಾರೇ ಒಂದು ಜೀವಿತದಲ್ಲಿ ಈ ರೀತಿಯ ಪಾಪಗಳಿದ್ರೆ, ಈ ರೀತಿಯ ದೇವರಿಗೆ ವಿರುದ್ಧವಾದ ಕಾರ್ಯಗಳಿದ್ರೆ ಅವನು ಏನಾಗ್ತಾನೆ, ದೇವರಿಗೆ ವಿರೋಧಿಯಾಗಿರ್ತಾನೆ, ದೇವರಿಂದ ದೂರ ಇರಬೇಕಾಗುತ್ತೆ, ಮತ್ತು ದೇವರ ಶಿಕ್ಷೆ ಕೂಡ ಅವನ ಮೇಲೆ ಬರಕ್ಕೆ ಅವಕಾಶ ಇದೆ. ಮತ್ತು ತಾನು ಮಾಡಿದಂಥ ತಪ್ಪುಗಳು, ಪಾಪಗಳ ನಿಮಿತ್ತ ತಾನೇ ರೋಗ ತಂದಿಟ್ಕೊಳ್ತಾನೆ, ತಾನೇ ಆ ರೋಗ ಇಟ್ಕೊಳ್ತಾನೆ. ಇಲ್ಲಿ ಆಗಿರೋದು ಅದೇ. ಏನಾಗಿದೆ ಅಂದ್ರೆ ಇವನು ತಾನು ಮಾಡಿದ ಪಾಪಗಳಿಂದ ಪ್ರೇರೆ ಅಲ್ಲೇನಾಗಿದೆ, ಅವನು ಇದು ಮಾಡ್ಕೊಳ್ತಾ ಇದ್ದಾನೆ. ಅವನೇನ್ ಮಾಡ್ತಾ ಇದ್ದಾನೆ, ತನ್ನ ರೋಗ ತನ್ನ ಮೇಲೆ ತಂದಿಟ್ಕೊಂಡಿದ್ದಾನೆ. ಇಲ್ಲಿ ನಾವು 2 ಉದಾಹರಣೆ ಕೊಟ್ಟೆ. ಮತ್ತಾಯ ಬರೆದ ಸುವಾರ್ತೆ 20ನೇ ಅಧ್ಯಾಯ 34ನೇ ವಚನದಲ್ಲಿ ಯೇಸು ಸ್ವಾಮಿ ಅವನು ಕೇಳ್ತಾನೆ, ನನ್ನಿಂದ ನಿಮ್ಗೇನಾಗ್ಬೇಕು ಸ್ವಾಮಿ? ನಮ್ಮ ಕಣ್ಣು ತೆರಳಿರ್ಬೇಕು ಅಂತಾನೆ. ಆತನ ಕನಿಕರ ಪಟ್ಟು ಅವ್ರ ಮೇಲೆ ಕೈ ಇಡ್ತಾನೆ, ಇಟ್ಟ ತಕ್ಷಣ ಅಲ್ಲಿ ಕಣ್ಣಕ್ಕೆ ಕಾಣ್ತದೆ. ಯೋಹಾನ್ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ಅವನ ಕಣ್ಣು ಕಾಣದೇ ಇರೋದಕ್ಕೆ ಅವನಲ್ಲಿ ಯಾವ ಪಾಪ ಇಲ್ಲ, ಅವ್ರ ತಂದೆ ತಾಯಿಗಳ ಪಾಪನೂ ಅವನ ಮೇಲೆ ಬಂದಿದ್ದಲ್ಲ. ದೇವರ ಮಹಿಮೆಗಾಗಿ ಅವನಿಗೆ ಕಣ್ಣು ಕಾಣದೆ ಆಗಿರ್ತದೆ. ಆದರೆ ಯೇಸು ಸ್ವಾಮಿ ಅವನಿಗೆ ಆ ಕೆಸರು ಹುಗಿದು ಅವನ ಕಣ್ಣುಗಳಲ್ಲಿ ಸಿಲೋವ ಕೊಳದಲ್ಲಿ ತೊಳಕು ಅಂತ ಹೇಳುವಾಗ ಅಲ್ಲೇನಾಗುತ್ತೆ,
ಅವನ ಕಣ್ಣುಗಳು ತೊಳ್ಕೊಳ್ಳುವಾಗ ಕಣ್ಣು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇವನ್ಗೆ ಆ ಥರ ಕಾಣ್ತಾ ಇಲ್ಲ, ಅರ್ಧಂಬರ್ಧಂ ಕಾಣ್ತಾ ಇದೆ. ಅರ್ಧಂಬರ್ಧಂ ಕಾಣ್ತಾ ಇದೆ ಅಂದರೆ ಪ್ರಿಯರೇ, ಅಂದರೆ ಅವನಲ್ಲಿ ಎಲ್ಲ ರೀತಿಯ ಕಾರ್ಯಗಳಿದೆ, ಎಲ್ಲ ರೀತಿಯ ಕಾರ್ಯಗಳಿದೆ. ಅದಕ್ಕಾಗಿ ಇಲ್ಲೇನಾಗುತ್ತೆ ಅಂದರೆ ಪ್ರಿಯರೇ, ಅವನಲ್ಲಿರುವಂಥ ಆ ಒಂದು ಕೆಟ್ಟ ಹವ್ಯಾಸಗಳಿಗಾಗಿ ಅಲ್ಲೇನಾಗುತ್ತೆ, ಆ ರೀತಿ ಆಗುತ್ತೆ. ಯಾಕೆ ಇವನಿಗೆ ಕಣ್ಣು ಸರಿಯಾದ ರೀತಿ ಕಾಣಲಿಲ್ಲ ಅಂದರೆ ಇವನು ಘೋರ ಪಾಪಿಯಾಗಿದ್ದಾನೆ. ಪ್ರಿಯ ನನ್ನ ಸಹೋದರ, ಮತ್ತೆ ಆತನು ಅವನ ಕಣ್ಣುಗಳ ಮೇಲೆ ತಿರುಗಿ ಕೈ ಇಟ್ಟನು. ಅವನು ಕಣ್ಣು ಬಿಟ್ಟು ನೋಡಲು ಅವನಿಗೆ ಗುಣವಾಗಿತ್ತು, ಎಲ್ಲವೂ ಸ್ಪಷ್ಟವಾಗಿ ಕಾಣಿಸ್ತು ಅಂತ. ಮತ್ತು 26ನೇ ವಚನದಲ್ಲಿ ನೋಡುವಾಗ ತರುವಾಯ ಆತನು ನೀನು ಊರೊಳಕ್ಕೇನು ಹೋಗಬೇಡ ಎಂದು ಹೇಳಿ ಅವನನ್ನು ಅವನ ಮನೆಗೆ ಕಳಿಸಿದನು. ಏನು ಹೇಳ್ತಾ ಇದ್ದಾನೆ ನೋಡ್ರಿ, ನೀನು ಊರೊಳಕ್ಕೇನು ಹೋಗಬೇಡ ಅಂದರೆ ಅವನು ಎಲ್ಲಿ ಜೀವಿಸ್ತಾ ಇದ್ದಾನೆ? ಊರಲ್ಲೇ ಜೀವಿಸ್ತಾ ಇದ್ದಾನೆ. ನೀವೆಲ್ಲ ಎಲ್ಲಿ ಜೀವಿಸ್ತಾ ಇದ್ರು? ಊರಲ್ಲೇ ಜೀವಿಸ್ತಾ ಇದ್ರು. ಊರಲ್ಲಿ ಅಂದರೆ ಊರಲ್ಲಿ ಜೀವಿಸ್ತಾ ಅಂದರೆ ನಿಮ್ಮ ಮನೆಗಳಲ್ಲಿ ಜೀವಿಸ್ತಾ ಇದ್ರಿ. ನಾನು ನನ್ನ ಮನೆಯಲ್ಲಿ ಜೀವಿಸ್ತಾ ಇದ್ದೀನಿ. ಆದರೆ ಅವನು ಅವನ ಮನೆಯಲ್ಲಿ ಜೀವಿಸೋದಕ್ಕಿಂತ ಊರೊಳಗೆ ಜಾಸ್ತಿ ಜೀವಿಸಿದ್ದಾನೆ. ಪ್ರಿಯರೇ, ಊರೊಳಗೆ ಏನಿರುತ್ತೆ? ಉದಾಹರಣೆಗೆ ಒಂದು ಟೀ ಅಂಗಡಿ ಇರ್ತದೆ ಅಂದ್ಕೊಳ್ರಿ. ಟೀ ಅಂಗಡಿ ಹೋಗಿದ್ರೆ ಅನೇಕರು ಅಲ್ಲಿ ಸೇರಿ ಬರ್ತಾರೆ, ಟೀ ಕುಡಿಯೋದಕ್ಕಾಗಿ ಸೇರಿ ಬರ್ತಾರೆ. ಟೀ ಕುಡಿಯೋಕ್ಕಾಗಿ ಸೇರಿ ಬಂದು ಏನು ಮಾಡ್ತಾರೆ? ಟೀ ಕುಡಿತಾ, ಸಿಗರೆಟ್ ಕುಡಿತಾ, ಬೀಡಿ ಕುಡಿತಾ ಅವ್ರು ಏನು ಮಾಡ್ತಾರೆ? ಅನೇಕ ವಿಚಾರಗಳು ಪಾರ್ಲಿಮೆಂಟಲ್ಲಿರೋದು ಇಲ್ಲೇ ಮಾತಾಡ್ತಾ ಇರ್ತಾರೆ ಟೀ ಕುಡಿಯೋವಾಗ. ಅಲ್ಲಿ ಅವ್ರ ಕೈಲಿ ಬಗೆಹರಿಸಿದ ಕಾರ್ಯಗಳು ಏನು ಮಾಡ್ತಾರೆ? ಇವರು ಬಗೆಹರಿಸೋ ರೀತಿಯಲ್ಲಿ ಮಾತಾಡ್ತಾರೆ. ಇನ್ನು ಅನೇಕವಾದ ಮಾತುಗಳು, ಕೆಟ್ಟ ಮಾತುಗಳು ನಾವು ಅಲ್ಲಿ ನೋಡ್ಕೊಂಡ್ವಲ್ಲ, ಅನೇಕ ವಿಷಯಗಳು. 22ನೇ ಅಧ್ಯಾಯದಲ್ಲಿ ಮಾರ್ಕನ ಬರೆದ ಸುವಾರ್ತೆ 7:22ರಲ್ಲಿ ಏನಾಗುತ್ತೆ? ಊರೊಳಗೆ ಇವೆಲ್ಲ ಇದೆ. ಏನಿದೆ? ಸುಳ್ಳುಗಾರಿಕೆ ಇದೆ, ಕೊಲೆ ಇದೆ, ಕಳ್ಳತನ ಇದೆ, ಆದರ ಇದೆ, ದ್ರವ್ಯಾಶ ಇದೆ, ಕೆಡುಕತನ ಇದೆ, ಮೋಸ ಇದೆ, ಬಂಡತನ, ಹೊಟ್ಟೆ ಕಿಚ್ಚು, ಬೈಗಳು, ಸೊಕ್ಕು, ಬುದ್ಧಿಗೇಡಿತನ, ಈ ಸುಮಾರು 12 ಕಾರ್ಯಗಳಲ್ಲಿ ಬರೆಯಲ್ಪಟ್ಟಿದೆ. ಎಲ್ಲ ಕೆಟ್ಟ ವಿಷಯಗಳು, ಕೆಟ್ಟ ಆಲೋಚನೆಗಳು. ಒಬ್ಬನಾಗಿ ಯಾವುದನ್ನು ಯೋಚಿಸಕ್ಕೆ ಹೋಗಲ್ಲ ಕೆಟ್ಟದ್ದನ್ನು. 2-3 ಸೇರಿದರೆ ಏನಾಗುತ್ತಂದ್ರೆ ಒಬ್ಬರಿಗಿಂತ ಒಬ್ಬರು ಐಡಿಯಾಗಳು ಕೊಟ್ಟು, ಒಬ್ಬರಿಗಿಂತ ಒಬ್ಬರು ಹೆಚ್ಚಾಗಿ ಈಗ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಸ್ಕೆಚ್ ಹಾಕೋದು, ಪ್ಲಾನ್ ಮಾಡೋದು, ಎಲ್ಲ ಕಾರ್ಯಗಳು ನಡೀತದೆ. ಅದು ಏನಾಗುತ್ತೆ ಅಂದರೆ ಒಂದು ಟೀ ಅಂಗಡಿ ಹತ್ರ, ಒಂದು ಬಜಾರಲ್ಲಿ, ಇನ್ನೆಲ್ಲೋ ಥಿಯೇಟರ್ಗಳ ಹತ್ರ, ಸಿನಿಮಾ ಥಿಯೇಟರ್ಗಳ ಹತ್ರ, ಮತ್ತು ಇನ್ನು ಕೆಲವು ಗ್ರೂಪುಗಳು, ಕೆಲವರು ಒಂದೊಂದು ಸ್ಥಳಗಳನ್ನು ಸಿದ್ಧ ಮಾಡ್ಕೊಂಡಿರ್ತಾರೆ, ಪ್ರೈವೇಟ್ ಸ್ಥಳಗಳು. ಅವ್ರಿಗೆ ಎಲ್ಲಿ ಹೋದ್ರು ಸಾಯಂಕಾಲ ಇಲ್ಲ ಮಧ್ಯಾಹ್ನ ಬೆಳಗ್ಗೆ ಅಂತ ಸ್ಥಳಕ್ಕೆ ಸೇರ್ಕೊಳ್ತಾರೆ. ಏನು ಸೇರ್ಕೊಳ್ತಾರೆ? ಎಲ್ಲ ರೀತಿಯ ಕಾರ್ಯಗಳು ಮಾಡೋದಕ್ಕೆ, ಆಲೋಚನೆ ಮಾಡೋದಕ್ಕಾಗಿ. ಕಳ್ಳರು ಏನು ಮಾಡ್ತಾರೆ? ಕಳ್ಳರೆಲ್ಲ ಒಂದು ಕಡೆ ಸೇರ್ತಾರೆ. ಸೇರಿ ಯಾವ ಮನೆಗೆ ಹೋದ್ರೆ ಅಂತ ಪ್ಲಾನ್ ಹಾಕ್ತಾರೆ. ಹೋದ ತಕ್ಷಣ ಅವರು ನೇರವಾಗಿ ಊರೊಳಗೆ ಹೋದ ತಕ್ಷಣ ಏನು ಮಾಡ್ತಾರೆ? ಯಾವುದೋ ಒಂದು ಮನೆಗೆ ಹೋಗಿ ಅವರು ಕಳ್ಳತನ ಮಾಡಲ್ಲ. ಅವ್ರು ಕಳ್ಳತನ ಮಾಡಬೇಕಾದ್ರೆ ಕೆಲವು ದಿವಸಗಳು ಪಾಲೋಗ್ತಾರೆ. ಆ ಮನೇಲಿ ಯಾರು ಇರ್ತಾರೆ, ಎಷ್ಟು ಜನ ಇದ್ದಾರೆ, ಅವ್ರು ಯಾವ ಸಂದರ್ಭದಲ್ಲಿ ಮನೆಯಲ್ಲಿ ಇರ್ತಾರೆ, ಯಾವ ಸಂದರ್ಭದಲ್ಲಿ ಹೊರಗೆ ಹೋಗ್ತಾರೆ, ಮತ್ತು ರಾತ್ರಿ ವೇಳೆಯಲ್ಲಿ ಎಷ್ಟು ಜನ ಮನೆಯಲ್ಲಿ ಇರ್ತಾರೆ, ಇವೆಲ್ಲ ಫಾಲೋ ಆಗ್ತಾರೆ. ಎಲ್ಲ ಫಾಲೋ ಅಪ್ ಆಗಿ ಏನು ಮಾಡ್ತಾರೆ? ಒಬ್ರು ಇಬ್ರು ಇರುವಂಥ ಸಂದರ್ಭಗಳಲ್ಲಿ ಏನು ಮಾಡ್ತಾರೆ? ಹೋಗಿ ಕಳ್ಳತನ ಮಾಡೋದಕ್ಕೆ ಪ್ಲಾನ್ ಮಾಡ್ತಾರೆ. ಮತ್ತು ಸುಳ್ಳಿಗೆ ಹಾಕಿ ಮಾಡುವಂಥವ್ರು ಏನು ಮಾಡ್ತಾರೆ? ಹೊಂಚು ಹಾಕಿ ಒಬ್ಬಂಟಿಗಳಾಗಿ ಯಾವಾಗ ಸಿಗ್ತಾಳೆ, ಮತ್ತು ಆಕೆಗೆ ಏನಾದರೂ ಅವರಿಂದ ಯಾರೋ ಒಬ್ಬನು ಇರೋಂಥವನ ಕಡೆಯಿಂದ ಸಿಗಬೇಕಂದ್ರೆ ಹಣ ಮತ್ತು ಐಶ್ವರ್ಯ, ಈ ಲೋಕದ ಭೋಗಗಳು ತೀರಿಸ್ಕೊಳ್ಳೋದಕ್ಕಾಗಿ ವಸ್ತ್ರಗಳು, ಒಡವೆಗಳು ಎಲ್ಲ ತಗೊಳ್ಳೋದಕ್ಕಾಗಿ ತನ್ನ ಕುಟುಂಬದಲ್ಲಿ ಯೋಗ್ಯ ಸ್ಥಿತಿಯಲ್ಲಿ ಇರಲ್ಲ. ಹಾಗಾಗಿ ತನ್ನ ಆಸೆಗಳು ಈಡೇರಿಸ್ಕೊಳ್ಳೋದಕ್ಕಾಗಿ ಯಾರು ದುಡ್ಡಿರೋಂಥವ್ರ ಹತ್ರ ಏನು ಮಾಡ್ತಾರೆ? ಒಪ್ಪಂದ ಮಾಡಿಕೊಂಡು, ನನ್ನೊಟ್ಟಿಗೆ ನೀನು ಬೆರಬೇಕಂದ್ರೆ, ನನ್ನೊಟ್ಟಿಗೆ ನೀನು ಜೀವಿಸ್ಬೇಕಂದ್ರೆ, ನನ್ನೊಟ್ಟಿಗೆ ನೀನು ಸಂಸಾರ ಮಾಡಬೇಕಂದ್ರೆ, ಸಂತೋಷ ಪಡಬೇಕಂದ್ರೆ ಇಂತಿಂಥದ್ದು ನನಗೆ ಕೊಡಬೇಕು, ನೀನು ಮಾಡಬೇಕು, ನಾನು ನೋಡ್ಕೋಬೇಕು, ಎಲ್ಲ ರೀತಿಯಲ್ಲಿ ಕೊರತೆಯಿಂದನು ಒಪ್ಪಂದ ಮಾಡ್ಕೊಂಡವ್ರು ಏನು ಮಾಡ್ತಾರೆ? ಆ ಕಾರ್ಯಗಳಲ್ಲಿ ಇರ್ತಾರೆ.
ಕಳ್ಳತನ ಮಾಡೋರು ಏನು ಮಾಡ್ತಾರೆ, ಹೊಂಚ ಹಾಕ್ಕೊಂಡು ಹೋಗ್ತಾರೆ. ರೀಸೆಂಟ್ ಆಗಿ ಕೆಲವು ಹಳ್ಳಿಗಳಲ್ಲಿ ಯಾರು ನಮ್ಮ ಕಡೆ ಕೂಡ ಅವರು ಓಡಾಡಿದ್ದು ಉಂಟು. ಏನು ಬರೀ ಚಡ್ಡಿ ಮಾತ್ರ ಹಾಕ್ಕೊಂಡು ಮೈಯೆಲ್ಲ ಎಣ್ಣೆ ಹಚ್ಕೊಂಡು ಡೈರೆಕ್ಟ್ ಹೋಗೋದು, ಬಾಗಿಲಿಗೆ ಕಲ್ಲುಗಳು ತಗೊಂಡು, ದೊಡ್ಡ ದೊಡ್ಡ ಕಲ್ಲುಗಳು, ಸೈಜ್ ಕಲ್ಲುಗಳು ತಗೊಂಡು ಹೋಗಿ ಬಾಗಿಲು ಹೊಡಿ ಹಾಕೋದು. ಅವ್ರ ಕೈಯಲ್ಲಿ ಮಚ್ಚಿರ್ತದೆ, ದೊಣ್ಣೆಗಳಿರ್ತವೆ. ಯಾವ್ದಾದ್ರು ಕಲೆಕ್ಟ್ ಮಾಡಕ್ಕೆ ಬಂದರೆ ಅದರಲ್ಲಿ ಹೊಡೆದು ಬಿಟ್ಟು ಹೂನ ಮಾಡೋದು, ಎಲ್ಲ ದೋಚ್ಕೊಂಡು ಹೋಗೋದು. ರೀಸೆಂಟ್ ಆಗಿ ಕೆಲವರು ಕಳ್ಳರು ಸ್ಟಾರ್ಟ್ ಆಗಿದ್ದಾರೆ. ಚಿನ್ನ ಬೆಲೆ ರೇಟ್ ಆಯಿತು, ಚಿನ್ನದ ಬೆಲೆ ರೇಟ್ ಆದಮೇಲೆ ಬೈಕ್ಗಳ ಮೇಲೆ ಹೆಲ್ಮೆಟ್ಗಳು ಹಾಕ್ಕೊಂಡು ಬರೋದು, ಹೆಲ್ಮೆಟ್ಗಳು ಹಾಕ್ಕೊಂಡು ಬರೋದು, ಆ ಅಡ್ರೆಸ್ ಏನೋ ಒಂದು ಲೆಟರ್ ಕೊಡೋದು, ಇಂಥ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಕೇಳೋದು. ಅವರು ಆ ಲೆಟರ್ ಕಡೆ ಗಮನ ಹೋದರೆ ತಕ್ಷಣ ಕತ್ತಿಗೆ ಕೈ ಹಾಕಿ ಚೈನ್ ಕಿತ್ಕೊಂಡು ಪರಾರಿ ಆಗೋದು. ಇನ್ನು ಕೆಲವರು ಆ ಪೇಪರ್ ಮೇಲೆ ಏನೋ ಲಿಕ್ವಿಡ್ ಒಂದು ಪೌಡ್ರ್ ಇದು ಮಾಡಿರ್ತದಂತೆ, ಅವ್ರು ಕೈಯಿಂದ ಮೇಲೆ ಎತ್ಕೊಂಡ್ರೆ, ಮುಖದ ಮೇಲೆ ಎತ್ಕೊಳ್ಳೋಷ್ಟಾಗ ಕೆಳಗಿನಿಂದ ಪೇಪರ್ ನಡೆಯುವಾಗ ಆ ಪೌಡ್ರ್ ಹೋಗಿ ಅವ್ರ ಮುಖಕ್ಕೆ ಬಿದ್ದರೆ ಆ ಸ್ಮೆಲ್ಗೆ ಅವ್ರು ಹಾಗೆ ಮೂರ್ಛೆ ಹೋಗ್ತಾರೆ. ಅವಾಗ ಈಸಿಯಾಗಿ ಎತ್ಕೊಂಡು ಹೊರಟೋಗೋದು. ಇನ್ನು ಕೆಲವ್ರು ಏನು ಮಾಡ್ತಾರೆ, ಆ ಬಿಂದಿಗೆ ವ್ಯಾಪಾರಗಳು, ಆ ವ್ಯಾಪಾರ ಈ ವ್ಯಾಪಾರ, ಸಣ್ಣ ಪುಟ್ಟ ವ್ಯಾಪಾರಗಳು ಅಂತೇಳಿ ಬೀದಿ ಬೀದಿ ಓಡಾಡಿ ಹೆಂಗಸರು ಮಕ್ಕಳು ಎಲ್ಲಾನು ಸಣ್ಣ ಸಣ್ಣ ಮಕ್ಕಳನ್ನ ಕದ್ಕೊಂಡು ಹೋಗ್ತಾ ಇದ್ದಾರೆ. ಈ ರೀತಿ ಹಲವಾರು ರೀತಿಯಲ್ಲಿ ಏನಾಗ್ತಾ ಇದೆ, ಕಳ್ಳತನಗಳು ಮಾಡ್ತಾ ಇದೆ, ಕಳ್ಳತನಗಳು ಮಾಡ್ತಾ ಇದೆ. ಆದ್ದರಿಂದ ಪ್ರಿಯ ನನ್ನ ಸಹೋದರ ಸಹೋದರಿ, ಇಂಥ ಅನೇಕ ಪಾಪಗಳು ಅವರು ಇರುವುದರಿಂದ ಏನಾಗ್ತಾ ಇದೆ, ಅವರು ನಾನಾ ರೀತಿ ಹಿಂಸೆಗೊಳಗಾಗ್ತಾ ಇದ್ದಾರೆ. ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡುವಾಗ, ಲೂಕನ ಬರೆದ ಸುವಾರ್ತೆಯಲ್ಲಿ 7ನೇ ಅಧ್ಯಾಯ 37ನೇ ವಚನದಲ್ಲಿ ನಾವು ನೋಡುವಾಗ ಇಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದ್ರೆ ಪ್ರಿಯರೇ, ನೋಡ್ರಿ, ಆಗ ಆ ಊರಲ್ಲಿದ್ದ ದುರಾಚಾರ ಒಬ್ಬ ಹೆಂಗಸು ಫರಿಸಾಯನ ಮನೆಯಲ್ಲಿ ಆತನ ಊಟಕ್ಕೆ ಹೊರಗಿದ್ದಾನೆಂದು ಗೊತ್ತು ಮಾಡಿ ತುಡಿಕೊಂಡು ಸುಗಂಧ ತೈಲ ಭರಣಿಯನ್ನು ತೆಗೆದುಕೊಂಡು ಆತನ ಪಾದಗಳ ಬಳಿ ಎಲ್ಲಿ ಕೂತುಕೊಂಡು ಅಳುತ್ತಾ ತನ್ನ ಕಣ್ಣೀರಿಂದ ಆತನ ಪಾದಗಳು ತ್ಯಾವ ಮಾಡಿ ತನ್ನ ತಲೆ ಕೂದಲಿನಿಂದ ಒರೆಸಿ ಅವುಗಳಿಗೆ ಮುದ್ದಿಟ್ಟು ಆ ತೈಲವನ್ನು ಅಂದರೆ ಈ ಒಂದು ದುರಾಚಾರಿ, ಒಬ್ಬ ಸೂಳೆಗಾರಿಕೆ ಮಾಡುವಂತ ಸ್ತ್ರೀ ಯೇಸು ಸ್ವಾಮಿ ಇದಾನೆ ಅಂತ ಗೊತ್ತು ಮಾಡ್ಕೊಂಡು ಬಂದು ತನ್ನ ಪಾಪಗಳು ನೀಗಿಸಲ್ಪಡುವುದಕ್ಕಾಗಿ ತನ್ನ ಕ್ಷಮೆ ಕೇಳಲಾರದೆ ಆ ಕಣ್ಣೀರು ಆತನ ಪಾದಗಳು ಸುರಿಸಿ ತನ್ನ ತಲೆ ಕೂದಲಿನಿಂದ ಒರೆಸಿ ಏನು ಮಾಡ್ತಾಳೆ, ಕ್ಷಮಾಪಣೆ ಬೇಡುವ ರೀತಿಯಲ್ಲಿ ಆ ಸುಗಂಧ ತೈಲ ಆತನಿಗೆ ಪಾದಗಳಿಗೆ ಹಚ್ತಾಳೆ, ತಲೆ ಮೇಲೆ ಒಯ್ತಾಳೆ. ಅಂದರೆ ಅದಕ್ಕೆ ತನ್ನ ಪಾಪಗಳು ಒಪ್ಪಿಕೊಳ್ತಾ ಹರಕೆ ಕ್ಷಮಿಸಲ್ಪಡ್ತದೆ. ಅನೇಕ ಸಾರಿ ಆ ರೀತಿ ಕ್ಷಮಿಸಲ್ಪಟ್ಟು ಹೋಗ್ತಾರೆ. ನೋಡ್ರಿ, ಅಲ್ಲಿ 47ನೇ ವಚನದಲ್ಲಿ ನಾವು ನೋಡುವಾಗ, ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 47ನೇ ವಚನ ಏನಂತ, ಹೀಗಿರಲು ನಾನು ಹೇಳುವ ಮಾತೆಂದ್ರೆ ಇವಳ ಪಾಪಗಳು ಬಹಳವಾಗಿದ್ದರೂ ಅವು ಕ್ಷಮಿಸಲ್ಪಟ್ಟಿವೆ. ಇದಕ್ಕೆ ಪ್ರಮಾಣವೇನೆಂದರೆ ಇವಳು ತೋರಿಸಿದ ಪ್ರೀತಿ ಬಹಳ, ಆದರೆ ಯಾವನಿಗೆ ಸ್ವಲ್ಪ ಮಾತ್ರ ಕ್ಷಮಿಸಲ್ಪಟ್ಟಿದೆಯೋ ಅವನು ತೋರಿಸುವ ಪ್ರೀತಿಯು ಸ್ವಲ್ಪವೇ. ಹಾಗೆ ಅಂದನು. ಆಮೇಲೆ ಆತನ ಅವಳಿಗೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಆತನ ಸಂಗಡ ಊಟಕ್ಕೆ ಹೊರಗಿಕೊಂಡರು. ಪಾಪಗಳನ್ನು ಸಹ ಸೇರಿಸಿಬಿಡುವನು ಇವನಾರು ಎಂದು ತಮ್ಮ ಬಳಿಯಲ್ಲಿ ಅಂದುಕೊಂಡರು. ಆದರೆ ಆತನು ಆ ಹೆಂಗಸಿನಗೆ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿ ಸಮಾಧಾನ. ಅಂದರೆ ಆಕೆ ನಂಬಿಕೆಯಿಂದ ಬರ್ತಾಳೆ ಯೇಸು ಸ್ವಾಮಿ ಹತ್ರ. ನಂಬಿಕೆಯಿಂದ ಬಂದಾಗ ಅವಳ ಪಾಪಗಳು ಎಷ್ಟಿದ್ದರೂ ಅವಳು ತೋರಿಸಿದ ಪ್ರೀತಿಯಿಂದ ಎಲ್ಲ ಪಾಪಗಳು ಕ್ಷಮಿಸಲ್ಪಡ್ತದೆ, ಎಲ್ಲ ಪಾಪಗಳು ಕ್ಷಮಿಸಲ್ಪಡ್ತದೆ. ಆದ್ದರಿಂದ ಪ್ರಿಯ ನನ್ನ ಸಹೋದರ ಸಹೋದರಿ, ದೇವರ ವಿಷಯದಲ್ಲಿ ನಾವು ಅನೇಕ ಕಡೆ ಅನೇಕರು ಏನು ಮಾಡ್ತಾ ಇದ್ದಾರೆ ಅಂದರೆ, ದೇವರಕ್ಕೆ ಭಯ ಇಲ್ಲದೆ ಊರೊಳಗೆ ಏನಿರುತ್ತಂದ್ರೆ ಒಂದು ಚಾವಡಿ ಇರ್ತದೆ. ಚಾವಡಿ ಹತ್ರ ಕುತ್ಕೊಂಡು ಅನೇಕರು ಇಲ್ಲ ಸಲ್ಲದ ಮಾತುಗಳನ್ನ ಮಾತಾಡ್ತಾ ಇರ್ತಾರೆ. ಒಂದು ಟೀ ಅಂಗಡಿ ಹತ್ರ ಹೋದ್ರೆ ಅವ್ರಿಗೆ ಇಷ್ಟವಾದ ರೀತಿಯಲ್ಲಿ ಅಲ್ಲಿ ಒಂದು ಪ್ರತ್ಯೇಕ, ನಾನು ಅಲ್ಲಲ್ಲಿ ಅಬ್ಸರ್ವ್ ಮಾಡುವಾಗ ಟೀ ಅಂಗಡಿಗಳಲ್ಲಿ ಬೂತ್ಗಳಿರುವಾಗ, ಟೀ ಬೂತ್ಗಳಿದ್ರೆ ಹಿಂದೆ ಒಂದು ಸಣ್ಣ ರೂಮ್ ಆ ಥರ ಮಾಡಿರ್ತಾರೆ. ಅಲ್ಲಿ ಸಣ್ಣ ಸಣ್ಣ ಯವನಸ್ಥ ಹುಡುಗರೆಲ್ಲ ಅಲ್ಲಿ ಸೇರ್ಕೊಳ್ತಾರೆ. ಹೋಗಿ ಒಂದು ಟೀ ನೆಪದಲ್ಲಿ ಸಿಗರೇಟ್ಗಳು ಚೆನ್ನಾಗಿ ಸ್ಮೋಕ್ ಮಾಡಿ ಟೀ ಕುಡಿದು ಆ ಬಿಸ್ಕೆಟ್ ತಿಂದು ಮತ್ತೆ ಏನು ಗೊತ್ತಿಲ್ಲದವರು ಆಚೆ ಬರ್ತಾರೆ. ಇನ್ನು ದೊಡ್ಡವರು ಊರಿನೆಲ್ಲ ವಿಚಾರಗಳೆಲ್ಲ ಅಲ್ಲಿ ಮಾತಾಡ್ತಾರೆ. ಒಂದು ಕಟಿಂಗ್ ಶಾಪಲ್ಲಿ ಹೋಗು, ಅಲ್ಲಿ ಕೂಡ ಆ ಕಟಿಂಗ್ ಮಾಡುವಂಥವನು ಅಲ್ಲಿ ನಡೆಯುವಂಥ ಮಾತುಗಳು ಕೇಳ್ತಾ ಇರ್ತಾನೆ. ಅವನು ಕೂಡ ಅನೇಕ ವಿಷಯಗಳು ಗೊತ್ತಾಗಿರುತ್ತೆ.
ಯಾಕೆಂದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಜನ ಅಲ್ಲಿ ಹೋಗಲ್ಲ. ಎಲ್ಲರೂ ಹೋಗಿ ಏನೇನು ಹೌದಾ 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 ಅಂತ ಕೇಳ್ತಾ ಇರ್ತಾನೆ. ಅಲ್ಲಿ ಹೋದ್ರೆ ಜನರ ಬಾಯಲ್ಲಿ ಎಂತೆಂಥ ಮಾತುಗಳು, ಒಳ್ಳೆಯ ಮಾತುಗಳು, ಕೆಟ್ಟ ಮಾತುಗಳು ಬರ್ತದಂತ ಎಲ್ಲ ಅಲ್ಲಿ ನಾವು ತಿಳ್ಕೊಳ್ಬೋದು. ಹಾಗಾಗಿ ಪ್ರಿಯರೇ, ಅನೇಕ ವಿಷಯಗಳಲ್ಲಿ ನಾವು ನೋಡುವಾಗ ಕೊಲೆಯನ್ನು ನೋಡುವಾಗ ಏನಾಗುತ್ತಂದ್ರೆ ಪ್ರಿಯರೇ, ಈ ಕಳ್ಳತನ, ಎರಡನೇದಾಗಿ ಕಳ್ಳತನ ನೋಡುವಾಗ ಅನೇಕ ರೀತಿಯಲ್ಲಿ ಕಳ್ಳತನ ಮಾಡ್ತಾರೆ. ಒಂದು ಜಕ್ಕಾಯನ ವಿಷಯದಲ್ಲಿ ನಾವು ನೋಡುವಾಗ ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯದಲ್ಲಿ 1-10 ವಚನಗಳಲ್ಲಿ ಅವನೊಬ್ಬ ಸುಂಕ ವಸೂಲಿ ಮಾಡುವಂತ, ಅಂದ್ರೆ ಹಗಲು ದರೋಡೆ ಮಾಡುವಂಥವ್ರು, ನ್ಯಾಯವಾಗಿ ಸರ್ಕಾರ ನೇಮಿಸಿದ ಸುಂಕಗಿಂತ ಇನ್ನೂ ಹೆಚ್ಚಾದ ಸುಂಕವನ್ನು ವಸೂಲಿ ಮಾಡಿ ಇನ್ನೂ ಹೆಚ್ಚಾಗಿ ಅವನು ಏನ್ ಮಾಡ್ತಾ ಇರ್ತಾನೆ, ತನ್ನ ಕುಟುಂಬಕ್ಕೆ ಆಗಿ ತನಗಾಗಿ ಆಸ್ತಿಗಳು ಕೂಡಿಟ್ಕೊಳ್ತಾ ಇರ್ತಾನೆ. ಆದರೆ ಯೇಸು ಸ್ವಾಮಿಯಲ್ಲಿ ಬರುವಾಗ, ಯೇಸು ಸ್ವಾಮಿ ನೋಡ್ಬೇಕಂತ ಅವನು ಬರ್ತಾನೆ. ಅವನು ಕುಳ್ಳನಾಗಿರ್ತಾನೆ. ಆ ಭಾರತದಲ್ಲಿ ಯೇಸು ಸ್ವಾಮಿ ಬರ್ತಾ ಇದ್ದಾನೆ ಅಂತ ಹೇಳುವಾಗ, ಕುಳ್ಳನಾಗಿದ್ದೀನಿ, ನಾನು ನೋಡಕ್ಕಾಗಲ್ಲ, ಜನರ ಮಧ್ಯದಲ್ಲಿ ಇರ್ತಾನೆ ಅಂತೇಳಿ ಆ ದಾರಿ ಮೊಗ್ಗಲಲ್ಲಿ ಒಂದು ಮರ ಇದ್ರೆ ಆ ಮರದಲ್ಲಿ ಹೋಗಿ ಕುತ್ಕೊಂಡಿರ್ತಾನೆ. ಮೇಲ್ಭಾಗದಲ್ಲಿ ಹೋಗಿ ಕುತ್ಕೊಂಡು ಆತನ ಬರೋದನ್ನು ಕಾಣ್ತಾ ಇರ್ತಾನೆ. ಆದರೆ ಯೇಸು ಸ್ವಾಮಿ ಆ ಮರದ ಕೆಳಗೆ ಬಂದು ಅಲ್ಲೇ ನಿಂತು ಮೇಲಕ್ಕೆ ತಲೆ ಎತ್ತಿ ನೋಡಿ, ಜಕ್ಕಾಯನೇ ತಟ್ಟನೆ ಇಳಿದು ಬಾ, ನಾನು ನಿಮ್ಮ ಮನೆಗೆ ಬರ್ತೀನಿ, ನಿನ್ನ ಮನೇಲಿ ಊಟ ಮಾಡ್ತೀನಿ, ನಿಮ್ಮ ಮನೇಲಿ ತಂಗ್ತೀನಿ ಅಂತ ಹೇಳುವಾಗ ಅವನ ಅತ್ಯಾನಂದ. ಒಂದು ಕಡೆ ಆಶ್ಚರ್ಯ, ಒಂದು ಕಡೆ ಆನಂದ. ಅರೇ, ನಾನು ಮೇಲಿದ್ದೀನಿ, ಈತನ ಹೆಂಗೆ ನೋಡಿದೆ ಯಾರಿಗೂ ಕಾಣಲಿಲ್ಲ, ನಾನು ಮರೆಯಲ್ಲಿದ್ದೀನಲ್ಲ. ಆದರೆ ಯೇಸು ಎಲ್ಲವನ್ನು ನೋಡಬಲ್ಲವನು. ಆತನ ದೇವಕುಮಾರನಾಗಿದ್ದಾನೆ ಮತ್ತು ಮನುಷ್ಯಕುಮಾರನಾಗಿದ್ದಾನೆ. ಮನುಷ್ಯಕುಮಾರನಾಗಿ ದೈವತ್ವ ಆತನಲ್ಲಿದೆ. ಆದ್ದರಿಂದ ಆತನ ನಿಲ್ಲಿಸಿ ಅವನ ಮನೆಗೆ ಹೋದಾಗ ಅಲ್ಲಿ ಜನರೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ, ಇವನು ಸುಂಕ ವಸೂಲು ಮಾಡೋನಲ್ಲ, ಇವನು ಪಾಪಿಷ್ಟನಲ್ಲ, ಇವನು ಮೋಸಗಾರನಲ್ಲ, ಇವನು ಕುಯುಕ್ತಿ ಮಾಡುವಂಥವನಲ್ಲ, ಇಂಥವನ ಮನೆಗೆ ಬಂದಿದ್ದಾನೆ, ಇವನಿಗೇನು ಅಷ್ಟು ಮಾತ್ರ ಆಲೋಚನೆ ಇಲ್ವ ಅಂತೇಳಿ ಆ ಆಲೋಚನೆ ಮಾತಾಡೋ ಮಾತುಗಳು ಆ ಜಕ್ಕಾಯನ ಕೇಳ್ಕೊಂಡು ಪಶ್ಚಾತ್ತಾಪ ಪಡ್ತಾನೆ, ಮನ ಬರುತ್ತಾನೆ, ಆ ಒಂದು ತೀರ್ಮಾನ ತಗೊಳ್ತಾನೆ, ನಾನು ಇವತ್ತಿನಿಂದ ಇನ್ನು ಮುಂದೆ ನಾನು ಯಾರ ಹತ್ರ ಕ್ರಮ ತೆಗೆದುಕೊಳ್ಳೋದಲ್ಲ, ಸರ್ಕಾರ ಏನು ನಿಮಗೆ ಮಾಡಿರ್ತದ ಅದ್ರ ಪ್ರಕಾರ ನಾನು ತಗೊಳ್ತೀನಿ. ಇನ್ನು ಮುಂದೆ ನನ್ನ ಜೀವಿತದಲ್ಲಿ ಯಾವುದೇ ರೀತಿಯ ಆ ಹಗಲುದೋರೆ, ಆ ಎಕ್ಸ್ಟ್ರಾ ವಸೂಲುಗಳು ನಾನು ಮಾಡೋದಿಲ್ಲ. ಮತ್ತು ನಾನು ಇದುವರೆಗೂ ಸಂಪಾದನೆ ಮಾಡಿದ್ದೆ ಎಲ್ಲನು ಏನು ಮಾಡ್ತೀನಿ, ಅನ್ಯಾಯವಾಗಿ ತಗೊಂಡಿದ್ದು, ಯಾರ ಹತ್ರ ಅನ್ಯಾಯವಾಗಿ ತಗೊಂಡಿದ್ದನೋ ಅವ್ರಿಗೆ 4ರಷ್ಟಿಂದ ಕೊಡ್ತೀನಿ, ಮತ್ತು ಇನ್ನು ನನ್ನ ಆಸ್ತಿಯಲ್ಲಿ ಅರ್ಧ ಭಾಗ ಬಡವರಿಗೆ ಕೊಡ್ತೀನಿ ಅಂತೇಳಿ ಯೇಸು ಸ್ವಾಮಿ ಮುಂದೆ ಒಪ್ಕೊಳ್ತಾನೆ. ಅಂದ್ರೆ ಅವನು ಪಶ್ಚಾತ್ತಾಪ ಪಡ್ತಾನೆ, ಅಲ್ಲಿ ಕ್ಷಮಾಪಣೆ ಇದೆ, ಅಲ್ಲಿ ಒಂದು ಮಾನಸಾಂತರ ಇದೆ, ತನ್ನ ಜೀವಿತವನ್ನು ಬದಲಾವಣೆ ಮಾಡ್ಕೊಳ್ತಾ ಇದ್ದಾನೆ. ಅಲ್ಲಿ ತನ್ನ ಜೀವಿತವನ್ನ ಏನ್ ಮಾಡ್ತಾ ಇದ್ದಾನೆ, ಅವನು ಬದಲಾವಣೆ ಮಾಡ್ಕೊಳ್ತಾ ಇದ್ದಾನ್ರಿ. ಅದಕ್ಕಾಗಿ ಅವನು ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ ಹತ್ರ, ಸ್ವಾಮಿ, ನಾನು ಇದುವರೆಗೂ ಯಾರ್ಯಾರ ಹತ್ರ ಏನೇನು ತಗೊಂಡಿದ್ದೇನೋ ಅದರ 4ರಷ್ಟು ವಾಪಸ್ ಕೊಡ್ತೀನಿ, ಮತ್ತು ನಾನು ಉಳಿದ ಆಸ್ತಿಯಲ್ಲಿ ಅರ್ಧ ಬಡವ್ರಿಗೆ ಕೊಡ್ತೀನಿ. ಇನ್ನು ಅವನ ಹತ್ರ ಏನಿರುತ್ತೆ? ಪ್ರಿಯರೇ, ಯೇಸು ಸ್ವಾಮಿ ಅನೇಕ ಸಾರಿ ಹುಡುಕೊಂಡು ಹೋಗ್ತಾನೆ. ಈ ದಾರಿಯಲ್ಲಿ ಯೆರೂಸಲೇಮ್ ಅವನು ಹೋಗುವಾಗ ಏನಾಗುತ್ತೆ, ಅವನು ಕೂಡ ಹುಡುಕೊಂಡು ಹೋಗೋದು. ಬೆಸ್ತಾಯಕ್ಕೆ ಅವನು ಬರಬೇಕಾದ್ರೆ ಅವನು ಹುಡುಕೊಂಡು ಹೋಗ್ತಾನೆ. ಅನೇಕ ಸಾರಿ ನೋಡ್ರಿ ಸುವಾರ್ತೆಗಳಲ್ಲಿ ಯೇಸು ಸ್ವಾಮಿ ರೋಗಿಗಳಿರುವಂತ ಮಾರ್ಗವಾಗಿ ಇಲ್ಲ ಅವ್ರ ಬಳಿಗೆ ಹೋಗಿ ಅವನು ಹುಡುಕಿ ಆತನ ಏನ್ ಮಾಡ್ತಾ ಇದ್ದಾನೆ, ಸ್ವಸ್ಥತೆಯನ್ನು ಕೊಡ್ತಾ ಇದ್ದಾನೆ. ಇಲ್ಲಿ ಕೂಡ ಹಾಗೆ ಜಕ್ಕಾಯನ ಹುಡುಕಿ ಆತನ ಬರ್ತಾನೆ. ಹುಡುಕಿ ಬಂದ ಅವನ ಮೇಲೆ ನಿಂತು ಮರೆಯಲ್ಲಿದ್ದರೂ ಕೂಡ ಅವನು ನಿಂತು ಅಲ್ಲಿ ಕರೆದು ಅವನ ಮನೆಗೆ ಹೋಗಿ ಅವನು ಮಾನಸಾಂತರ ಪಡುವಂತೆ, ಅವನು ಪಶ್ಚಾತ್ತಾಪ ಪಡುವಂತೆ, ತನ್ನ ಜೀವಿತದ ಕಾರ್ಯಗಳನ್ನು ಬದಲು ಮಾಡಿಕೊಳ್ಳುವಂತೆ, ತನ್ನ ನಡೆಯನ್ನು ಬದಲು ಮಾಡಿಕೊಳ್ಳುವಂತೆ ಅವನು ಪಾಪಿಷ್ಟನ ಮನೆಯಲ್ಲಿ ಹೋಗುವಾಗ ಅವನು ಕರಗಿ ಹೋಗ್ತದೆ, ಅವನು ಮನಗುಂದುತ್ತಾನೆ, ಮಾನಸಾಂತರ ಹೊಂದುತ್ತಾನೆ. ಇನ್ನು ನನ್ನ ಜೀವಿತದಲ್ಲಿ ಇನ್ನು ಮುಂದೆ ಹಾಗೆ ಮಾಡಬಾರ್ದು, ನನ್ನ ಜೀವಿತದಲ್ಲಿ ಇನ್ನು ದೇವರ ವಾಕ್ಯಾನುಸಾರವಾಗಿ ಸರ್ಕಾರದ ನಿಯಮ ಅನುಸಾರವಾಗಿ ನಾನು ಜೀವಿಸ್ತೀನಿ ಅಂತೇಳಿ ತೀರ್ಮಾನ ಮಾಡಿಕೊಂಡು ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ. ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳ್ಕೊಂಡಿದ್ದೆ, ಆದರೆ 4ರಷ್ಟಿಂದ ಕೊಡುತ್ತೇನೆ ಎಂದು ಹೇಳಿದನು. ಇದನ್ನು ಕೇಳಿ ಯೇಸು ಅವನಿಗೆ, ಇವತ್ತು ಈ ಮನೆಗೆ
ರಕ್ಷಣೆ ಆಯಿತು. ಇವನು ಸಹ ಅಬ್ರಹಾಮನ ವಂಶನಕನಲ್ಲವೇ? ಹಾಗೆ ಮುಂದಕ್ಕೆ ಹೇಳ್ತಾನೆ, ಮನುಷ್ಯಕುಮಾರ ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ಪ್ರಿಯ ನನ್ನ ಸಹೋದರ ಸಹೋದರಿ, ಹಾಗಾಗಿ ಇವತ್ತು ನೀನು ನಾನು ಈ ಚಕ್ಕನಾಗಿ ಯಾವುದೋ ಒಂದು ರೀತಿಯಲ್ಲಿ ದಾರಿ ತಪ್ಪಿ ಜೀವಿಸುವಂಥವರೇ, ಆದರೆ ನಮ್ಮನ್ನು ಹುಡುಕಿ ಆತನು ಬಂದಿದ್ದಾನೆ. ನಾವು ಯೇಸು ಸ್ವಾಮಿನ ಹುಡುಕಿ ಯಾರೂ ಹೋಗಿಲ್ಲ, ನಾನು ಹೋಗಿಲ್ಲ, ನೀವು ಹೋಗಿಲ್ಲ, ಯಾರೂ ಹೋಗಿಲ್ಲ. ಯಾರೋ ಮುಖಾಂತರ, ಸೇವಕರ ಮುಖಾಂತರ, ವಿಶ್ವಾಸಿಗಳ ಮುಖಾಂತರನೋ, ಆ ಸುವಾರ್ತೆ ಮುಖಾಂತರನೋ, ಟಿವಿಗಳಲ್ಲಿ ಆ ಮೆಸೇಜ್ಗಳ ಮುಖ ಯಾವುದೋ ಒಂದು ರೂಪದಲ್ಲಿ ಯೇಸು ಸ್ವಾಮಿ ನಮ್ಮನ್ನು ಹುಡುಕಿ ಬಂದಿದ್ದಾನೆ. ಆ ಜಕ್ಕಾಯನ ಯಾವ ರೀತಿ ಹುಡುಕಿ ಬಂದನೋ ಅದೇ ರೀತಿಯಲ್ಲಿ ನಿನ್ನನ್ನು ಹುಡುಕಿ ಬಂದು ನಿನ್ನ ಜೀವಿತ, ನನ್ನ ಜೀವಿತ, ನಮ್ಮೆಲ್ಲರ ಜೀವಿತ ಬದಲಾವಣೆ ಮಾಡೋದಕ್ಕೆ ಬಂದಿದ್ದಾನೆ. ಹಾಗಾಗಿ ಅಲ್ಲಿ ಆ ಜಕ್ಕಾಯನು ಪಶ್ಚಾತ್ತಾಪ ಪಡ್ತಾನೆ, ಮಾನಸಾಂತರ ಹೊಂದುತ್ತಾನೆ, ಅವನು ಮಾರ್ಪಾಟಾಗ್ತಾನೆ. ಆದರೆ ಪ್ರಿಯ ನನ್ನ ಸಹೋದರರೇ, ಇಲ್ಲಿ ಈ ವ್ಯಕ್ತಿಯನ್ನು ಊರೊಳಕ್ಕೆ ಹೋಗಬೇಡ, ನೀನು ಊರೊಳಕ್ಕೆ ಹೋಗಬೇಡ ಅಂತ ಯಾಕೆ ಹೇಳ್ತಾನಂದ್ರೆ, ಊರೊಳಗೆ ನಾನಾ ರೀತಿ ಕೆಟ್ಟ ಕಾರ್ಯಗಳಿರ್ತದೆ, ಕೆಟ್ಟ ಜನರಿರ್ತಾರೆ, ಲೋಕದಲ್ಲಿ ಜೀವಿಸುವವರಿರ್ತಾರೆ, ಲೋಕಾನುಸಾರವಾಗಿ ಜೀವಿಸೋರಿರ್ತಾರೆ, ಲೋಕದ ಆಸೆಗಳನ್ನು, ಇಚ್ಛೆಗಳನ್ನು ನೆರವೇರಿಸೋರಿರ್ತಾರೆ, ಮೋಸಗಾರರಿರ್ತಾರೆ, ಕಳ್ಳರಿರ್ತಾರೆ, ಜಾರತ್ವ ಮಾಡುವಂಥವ್ರು ಇರ್ತಾರೆ, ಮತ್ತು ನಾನಾ ರೀತಿಯ ಪಾಪಗಳಲ್ಲಿ, ನಾನಾ ರೀತಿಯಲ್ಲಿ ಕೆಟ್ಟು ಹೋಗಿರುವಂಥವ್ರು ಲೋಕದಲ್ಲಿ ಇರ್ತಾರೆ. ಅದಕ್ಕಾಗಿ ಊರೊಳಗೆ ನೀನು ಹೋಗ್ಬೇಡಪ್ಪ, ನೀನು ಊರೊಳಗೆ ಹೋಗ್ಬೇಡ, ನೀನು ಮನೆಗೆ ಹೋಗು. ಯಾಕೆಂದರೆ ಆ ಮನೆಯಲ್ಲಿ ತಂದೆ ತಾಯಿ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಒಂದು ಕುಟುಂಬ ಇರ್ತದೆ. ಕುಟುಂಬ ಯಾರು ಮೋಸ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ, ಯಾರು ಮೋಸ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಅದಕ್ಕಾಗಿ ಇಲ್ಲಿ ನಾವು ನೋಡ್ತೀವಿ, ಕೊಲೊಸ್ಸೆದವರು ಬರೆದ ಪತ್ರಿಕೆಯಲ್ಲಿ ಅಲ್ಲಿ ಏನೇನು ಬರೆಯಲ್ಪಟ್ಟಿದೆ ಅಂದರೆ, ನಾವು 3ನೇ ಅಧ್ಯಾಯ 13ನೇ ವಚನದಲ್ಲಿ ನೋಡುವಾಗ, 3ನೇ ಅಧ್ಯಾಯ 13ನೇ ವಚನದಲ್ಲಿ ಈಗ ಹೇಳಲ್ಪಟ್ಟಿದೆ ನೋಡ್ರಿ, ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸೋದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಕ್ಷಮಿಸಿರಿ, ಸಹಿಸಿಕೊಂಡು ಕ್ಷಮಿಸಿರಿ, ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ. ನೋಡ್ರಿ, ಇಲ್ಲಿ ಹೆಚ್ಚು ಕಡಿಮೆ ಏನಿಲ್ಲ, ಎಲ್ಲರೂ ನಾವು ಪಾಪಿಗಳೇ, ಈ ಲೋಕದಲ್ಲಿರೋ ಪ್ರತಿಯೊಬ್ಬರು ಪಾಪಿಗಳೇ. ಹಾಗಾಗಿ ಏನಾಗ್ತದೆ, ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಏನು ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸೋದ ಕಾರಣವಿದ್ದರೂ ತಪ್ಪು ಹೊರಿಸದೆ ಅಂದ್ರೆ, ತಪ್ಪು ಹೊರಿಸದೆ ಅಂದ್ರೆ ನೀನು ಅವ್ರನ್ನ ಪ್ರೀತಿಸಬೇಕು. ಯೇಸು ಸ್ವಾಮಿ ಯಾವ ರೀತಿ ಪ್ರೀತಿಸಿಕೊಂಡು ಬಂದನು, ಯೇಸು ಸ್ವಾಮಿ ಯಾವ ರೀತಿ ಜನರನ್ನು ಹುಡುಕಿ ಬಂದನೋ, ನಿನ್ನನ್ನು ಹುಡುಕಿ ಬಂದ, ನನ್ನನ್ನು ಹುಡುಕಿ ಬಂದನೋ, ಹಾಗೆ ನಿನ್ನ ಮುಖಾಂತರ ಇನ್ನೊಬ್ಬನ ಯೇಸು ಸ್ವಾಮಿ ಹುಡುಕುವ ಆತನಾಗಿದ್ದಾನೆ. ನಿನ್ನ ಮುಖಾಂತರ ಇನ್ನೊಬ್ಬನ ಯೇಸು ಸ್ವಾಮಿ ಕಂಡುಕೊಂಡು ನೀನು ಯಾವಾಗ ಮತ್ತೊಬ್ಬನ ತಪ್ಪನ್ನು ಕ್ಷಮಿಸ್ತೀಯೋ ಅವನು ಬದಲಾಗೋದಕ್ಕೆ ಅವಕಾಶ ಇದೆ. ನೀನು ಕ್ರಿಸ್ತನ ಮಗನು, ಕ್ರಿಸ್ತನ ಮಗಳು ಎಂಬುದಾಗಿ ಅವನು ಗುರುತು ಮಾಡ್ತಾನೆ. ಆ ಕ್ರಿಸ್ತನು ನಿನ್ನ ಮುಖಾಂತರ ಅವನ ಜೀವಿತದಲ್ಲಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಉಂಟು. ನಿನ್ನ ಮುಖಾಂತರ ಕಾರ್ಯ ಮಾಡ್ತಾನೆ. ನೋಡ್ರಿ, ಒಬ್ಬರಿಗೊಬ್ಬರು ಸಹಿಸಿಕೊಂಡು ಕ್ಷಮಿಸಿರಿ, ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ಯೇಸು ಸ್ವಾಮಿ ನೀನು ಎಂತ ಘೋರ ಪಾಪಿ ಇದ್ರು, ಎಂತ ಕೆಟ್ಟವನಾಗಿದ್ರೆ ನೀನು ಕ್ಷಮಿಸಿದ್ದಾನಲ್ಲ, ನಿನ್ನ ಮನಸ್ಸಿದ್ದಾನಲ್ಲ, ತನ್ನ ರಕ್ತದಿಂದ ನೀನು ಪಾಪ ತೊಳೆದು ಶುದ್ಧೀಕರಿಸಿದ್ದಾನಲ್ಲ. ಹಾಗಾಗಿ ನೀನೇನು ಮಾಡಬೇಕು, ಅವ್ರನ್ನ ಏನು ಮಾಡಬೇಕು, ಕ್ಷಮಿಸುವಂತ ಆಗಿರ್ಬೇಕು. ಕ್ಷಮಿಸ್ತಾ ಏನ್ ಮಾಡಬೇಕು, ನೀನು ಜೀವಿಸಬೇಕು. ಹಾಗೆ ಪ್ರಿಯ ನನ್ನ ಸಹೋದರರೇ, 94ನೇ ಕೀರ್ತನೆಯಲ್ಲಿ 6ನೇ ವಚನ ಏನ್ ಹೇಳ್ತದೆ ಅಂದ್ರೆ, 94ನೇ ಕೀರ್ತನೆ 6ನೇ ವಚನ ಇಲ್ಲಿ ಏನಂತೆ, ವಿಧವೆಯರನ್ನು ಪರದೇಶಿಯನ್ನು ಕೊಲ್ಲುತ್ತಾರೆ, ಅನಾಥರನ್ನು ಹತ ಮಾಡುತ್ತಾರೆ. ಅಂದ್ರೆ ಈ ಒಂದು ಏನು ಆ ಕೀರ್ತನೆಗಾರನ ಹೇಳ್ತಾನೆ, ಪರದೇಶದವ್ರನ್ನ, ಅನಾಥರನ್ನ ಇಲ್ಲಿ ಗೌರವ ಕೊಡಲ್ಲ, ವಿಧವೆಯನ್ನು ಗೌರವ ಕೊಡಲ್ಲ, ಕೊಲ್ತಾರೆ, ನಾಶ ಮಾಡ್ತಾರೆ, ಶತ್ರುಗಳಾಗಿ ನೋಡ್ತಾರೆ. ನಮ್ಮ ಭಾರತ ದೇಶದಲ್ಲಿ ಏನಾಗ್ತಾ ಇದೆ, ವಲಸೆ ಬಂದಿದ್ದಾರೆ ಜನರು, ಅವ್ರನ್ನೆಲ್ಲ ಓಡಿಸ್ಬೇಕು. ಇಲ್ಲಿ ಹುಟ್ಟಿ ಬೆಳೆದಂತ ಓಟ್ಗಳೆಲ್ಲ ಕಿತ್ತಾಕ್ತಾ ಇದ್ದಾರೆ, ಇಲ್ಲಿ ಹುಟ್ಟಿ ಬೆಳೆದಿರೋ ಓಟ್ಗಳೆಲ್ಲ ಕಿತ್ತಾಕ್ತಾ ಇದ್ದಾರೆ. ಮೂಲ ದಾಖಲೆ ಕೇಳ್ತಾರೆ, ಎಲ್ಲಿದೆ ಮೂಲ ದಾಖಲೆ, ಯಾರ ಹತ್ರ ಇದೆ ಮೂಲ ದಾಖಲೆ? ಯಾರೋ ಓದ್ಕೊಂಡಿರೋಂಥವ್ರು ಅವರ ಡೇಟ್ ಆಫ್ ಬರ್ತ್ ಸ್ಕೂಲ್ಗಳಲ್ಲಿ ಅಲ್ಲಿ ಇಲ್ಲಿ ಬರ್ಸ್ಕೊಂಡಿರ್ತಾರೆ, ಅವು ಮೂಲ ದಾಖಲೆ ಇರ್ತಾರೆ. ಓದು ಬರಹ ಇಲ್ಲದಂಥವ್ರು ಎಲ್ಲಿಂದ ತರ್ತಾರೆ? ಅವರು ವೋಟರ್ ಐ ಡಿ ಕೇಳ್ತಾರೆ, ಎಲ್ಲಿದೆ ವೋಟರ್ ಐ ಡಿ? ಯಾರು ಇಟ್ಕೊಂಡಿರ್ತಾರೆ?
ಅಂದರೆ ದುಷ್ಟತನ ಈ ಲೋಕದಲ್ಲಿ ಈ ನಮ್ಮ ಭಾರತದಲ್ಲಿ ಹೆಚ್ಚಾಗಿದೆ. ದುಷ್ಟತನ, ದುಷ್ಟ ಆಲೋಚನೆಗಳು, ಜನರು ನಾಶ ಮಾಡುವಂಥದ್ದು, ಹೀಗೆ ಅನೇಕ ರೀತಿಯ ಏನಾಗಿದೆ, ಇಲ್ಲದ ಸಲ್ಲದ ಕಾನೂನುಗಳು ತೆಗೆದು ಏನು ಮಾಡ್ತಾ ಇದ್ದಾರೆ, ಅನೇಕರ ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ದೇಶದಿಂದ ಹೊರದಬ್ಬದಕ್ಕೆ ಓಟುಗಳು ಕಿತ್ತಾಕಿ, ಓಟು ಇಲ್ಲ ಅಂದರೆ ನೀನು 2ನೇ ದರ್ಜೆ, ನಾನು 2ನೇ ದರ್ಜೆಯವನಾಗಿರ್ತೀನಿ. ನಮ್ಗೆ ಓಟು ಇಲ್ಲ ಅಂದರೆ ಆ ಓಟಿಗೆ ನೀನು ಹಳೆ ನಿನ್ನ ಲೀಸ್ಟ್ ತೋರಿಸು, ಯಾರೊಟ್ಟಿಗೆ ಇಟ್ಕೊಂಡಿರ್ತಾರೆ. ನಾನಾದರೆ 2 ವರ್ಷಕ್ಕೆ 3 ವರ್ಷಕ್ಕೆ ಮನೆ ಚೇಂಜ್ ಮಾಡ್ತಾ ಇರ್ತೀನಿ. ಅಡ್ರೆಸ್ಗಳು ಚೇಂಜ್ ಆಗ್ತಾ ಇರ್ತದೆ. ನಾನೆಲ್ಲೋ ಹುಟ್ಟಿದೆ, ಎಲ್ಲೋ ಬೆಳೆದೆ, ಮದುವೆ ಆದ್ಮೇಲೆ ಮತ್ತೆ ಎಲ್ಲೋ ಬಂದೆ, ಅಲ್ಲಿಗೆ ಸ್ವಲ್ಪ ವರ್ಷ ಜೀವಿಸಿ ಮತ್ತೆ ಗೌರವಬಿದನೂರು ಬಂದು ಇಲ್ಲಿ ನಿಂತಿದೆ. ಮುಂದೆ ಎಲ್ಲಿರ್ತೀನಿ ನನಗೆ ಗೊತ್ತಿಲ್ಲ. ಅನೇಕರಿಗೆ ಅಲ್ಲಲ್ಲಲ್ಲಿ ವಾಸ ಮಾಡ್ತಾ ಇರ್ತಾರೆ. ಕೆಲವ್ರ ಹತ್ರ ಓದು ಬರಹ ಇರೋಂಥವ್ರು ಅವ್ರ ದಾಖಲೆಗಳು ಮೇಂಟೈನ್ ಮಾಡ್ತಾರೆ. ಓದು ಬರಹ ಇಲ್ಲದಂಥವ್ರು ಏನು ಮಾಡ್ತಾರೆ, ಎಲ್ಲಿರುತ್ತೆ ಅವ್ರನ್ನೆಲ್ಲ ತೆಗೆದಾಕಿ ಅವ್ರನ್ನೆಲ್ಲ 2ನೇ ವರ್ಗದವ್ರಾಗಿ ಮಾಡಿ ಅವ್ರ ಓಟಕ್ಕೆ ಕಿತ್ತಾಕಿ ಅವ್ರ ಓಟ್ ಹಾಕದೆ ಅವ್ರು ಹೇಳ್ದಂಗೆ ಕೆಲಸಗಳು ಮಾಡ್ಕೊಂಡಿರ್ಬೇಕು ಅಂತೇಳಿ ಈ BJP ಸರ್ಕಾರ ಹುನ್ನಾರ ಹೋಗ್ತಾ ಇದೆ. ಆತನ ಪ್ರಿಯನ ಸಹೋದರ ಸಹೋದರಿ, ಈ ರೀತಿ ಅನೇಕ ವಿಷಯಗಳು ನಮ್ಮಲ್ಲೇನಾಗ್ತಾ ಇದೆ, ತೊಂದರೆ ಆಗ್ತಾ ಇದೆ. ನೋಡ್ರಿ, ಇಲ್ಲಿ ಏನಾಗ್ತದೆ, ಕೀರ್ತನೆ 10ನೇ ಅಧ್ಯಾಯದಲ್ಲಿ 8ನೇ ವಚನ ನೋಡ್ರಿ, ಏನಂತಂದ್ರೆ, ಅವನು ಗ್ರಾಮಗಳ ಸಂದುಗೊಂದುಗಳಲ್ಲಿ ಹೊಂಚಿಕೊಂಡಿದ್ದು ಮರೆಯಾದ ಸ್ಥಳಗಳಲ್ಲಿ ನಿರಪರಾಧಿಗಳನ್ನು ಕೊಲ್ಲುತ್ತಾನೆ. ಅವನು ಗತಿಹೀನನನ್ನು ಹಿಡಿಯುವುದಕ್ಕೆ ಸಮಯ ನೋಡುತ್ತಾನೆ. ಈ ಒಂದು ವಾಕ್ಯ ಈಗ ಅಮಿತ್ ಶಾ ಮೋದಿ ಮಾಡ್ತಾ ಇದ್ದಾರೆ. ಈ ಒಂದು ವಾಕ್ಯದ ವಿಷಯವಾಗಿ ಈಗಿನ ಸರ್ಕಾರ ಓಟುಗಳೆಲ್ಲಾನು SIR ಅಂತ ಒಂದು ಕಾನೂನು ತಂದು, SIR ಅಂದ್ರೆ ಏನು, ಯಾರಾದ್ರೂ ಸತ್ತೋಗಿದ್ದಾರೆ ಅಂತ ತೆಗೆದಾಕ್ಬೇಕು. ಮತ್ತೆ 18 ವರ್ಷ ಮೇಲ್ಪಟ್ಟವರಾಗಿದ್ರೆ ಅವ್ರ ಹೆಸರುಗಳು ಸೇರಿಸ್ಬೇಕು. ಅದು ನ್ಯಾಯವಾದದ್ದು. ಹಾಗೆ ಮಾಡ್ತಾ ಇಲ್ಲ ಇವರು. ಯಾರಿಗೋ ಒಪ್ಪಿಸ್ತಾರೆ, ಅವ್ರು ಕೂಡ ಗೊತ್ತಾಗಿರಲ್ಲ, ಅವ್ರು ಕೇಳೋದಿಲ್ಲ. ಏನ್ ಮಾಡ್ತಾರೆ, ಕೇಳದೆ ಇವ್ರು ಈ ಸ್ಥಳದಲ್ಲಿಲ್ಲ, ಇವರು ಲೆಕ್ಕಕ್ಕಿಲ್ಲ ಅಂತ ಹೇಳಿ ಏನ್ ಮಾಡ್ತಾರೆ, ಇಲ್ಲ ಇವರು ಸತ್ತೋಗ್ಬಿಟ್ಟಿದ್ದಾರೆ ಅಂತ ವೋಟರ್ ಲಿಸ್ಟ್ಗಳೆಲ್ಲ ತೆಗೆದಾಕ್ಬಿಡ್ತಾ ಇದ್ದಾರೆ. ವೋಟರ್ ಲಿಸ್ಟ್ಗಳೆಲ್ಲ ತೆಗೆದಾಕಿ ಅವ್ರಿಗೆ ಬೇಕಾದವ್ರನ್ನ ಉಳಿಸ್ಕೊಂಡು ಬೇಕದಿಲ್ಲ ಅವ್ರನ್ನೆಲ್ಲ ಕಿತ್ತಿ ಬಿಸಾಕ್ತಾ ಇದ್ದಾರೆ. ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಸ್ಟೇಟ್ಗಳಲ್ಲಿ ಕಿತ್ತಾಕ್ತಾ ಇದೆ ಒಂದೊಂದು ರಾಜ್ಯದಲ್ಲಿ. ಕೆಳ ವರ್ಗದವರೆಲ್ಲ ಎಲ್ಲಿ ದಾಖಲೆ ಇಟ್ಕೊಂಡಿರ್ತಾರೆ ಅಂದ್ರೆ ಇವರೆಲ್ಲ ನುಸುಳುಕೋರರಾಗಿದ್ದಾರೆ. ಏನಾಗಿದ್ದಾರೆ ಇವರು, ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಅಮಾಯಕರನ್ನ ಹಿಡಿದು ಏನ್ ಮಾಡ್ತಾ ಇದ್ದಾರೆ, ಇವನ್ನೆಲ್ಲ ಇಲ್ಲದೆ ಹಾಗೆ ಮಾಡಬೇಕು, ಬಾನಿಸತ್ವಕ್ಕೆ ಮತ್ತೆ ಇಂದಿನ ಹಳೆಯ ಜೀವಿತಕ್ಕೆ ಇವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಏನ್ ಮಾಡ್ತಾ ಇದ್ದಾರೆ, ಅನೇಕ ಹುನ್ನಾರಗಳಾಗ್ತಾ ಇದ್ದಾರೆ. ಆದ್ರಿಂದ ಪ್ರಿಯನ ಸಹೋದರರೇ, ನಾವು ಎಚ್ಚೆತ್ಕೊಳ್ಬೇಕು, ನಾವು ಎಚ್ಚೆತ್ಕೊಂಡು ಜೀವಿಸುವರಾಗಿರ್ಬೇಕು. 1ನೇ ಪೇತ್ರನ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. 1ನೇ ಪೇತ್ರನ ಬರೆದ ಪತ್ರಿಕೆಯಲ್ಲಿ ಏನಿರ್ತದೆ ಅಂದ್ರೆ, ಇಲ್ಲಿ 4ನೇ ಅಧ್ಯಾಯ 15ನೇ ವಚನದಲ್ಲಿ, ನಿಮ್ಮಲ್ಲಿ ಯಾವನಾದ್ರೂ ಕೊಲೆಗಾರನು, ಕಳ್ಳನು, ದುಷ್ಟನು, ಪರಕಾರ್ಯಗಳಲ್ಲಿ ತಲೆ ಹಾಕುವನು ಆಗಿದ್ದು ಶಿಕ್ಷಾ ಪಾತ್ರನಾಗ ಬಾರದು. ಏನ್ ಹೇಳ್ತಾ ಇದ್ದೇನೆ ನೋಡ್ರಿ, ನಿಮ್ಮಲ್ಲಿ ಪ್ರೇರಣ ಸಹೋದರರೇ, ನಿಮ್ಮಲ್ಲಿ ಯಾವನಾದ್ರೂ ಕೊಲೆಗಾರನು, ಕಳ್ಳನು, ದುಷ್ಟನು, ಪರಕಾರ್ಯಗಳಲ್ಲಿ ತಲೆ ಹಾಕುವನು ಆಗಿದ್ದು ಶಿಕ್ಷಾ ಪಾತ್ರನಾಗಬಾರದು. ಅಂದ್ರೆ ಇದನ್ನೆಲ್ಲ ನೀವು ಬಿಟ್ಟು ಬಿಡ್ರಿ. ಇದನ್ನೆಲ್ಲ ಬಿಟ್ಟು ಮಾನಸಾಂತರ ಹೊಂದಿ ನೀವೇನ್ ಮಾಡ್ಬೇಕು, ದೇವರ ಮಕ್ಕಳಾಗಿ, ದೇವರ ಮಗನಾಗಿ, ದೇವರ ಮಗಳಾಗಿ ನೀನು ಜೀವಿಸ್ಬೇಕು. ಅದರಿಂದ ಹೊರಗೆ ಬಾ. ಊರೊಳಗೆ ಇವೆಲ್ಲ ಇದೆ, ಆದ್ದರಿಂದ ಇವೆಲ್ಲಗಳಿಂದ ನೀನು ಹೊರ ಬರಬೇಕಾಗಿದೆ. ಇವೆಲ್ಲಗಳಿಂದ ನೀನು ಹೊರ ಬಂದು ದೇವರ ವಾಕ್ಯಾನುಸಾರವಾಗಿ ನೀನು ಜೀವಿಸಬೇಕಾಗಿದೆ. ದೇವರ ವಾಕ್ಯಾನುಸಾರವಾಗಿ ನೀನು ಜೀವಿಸಬೇಕಾಗಿದೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಪ್ರೇರೆ. ಹಾಗೆ ಯೋಹಾನ ಬರೆದ 1ನೇ ಪತ್ರಿಕೆ 1 ಯೋಹಾನ 3ನೇ ಅಧ್ಯಾಯ 15ನೇ ವಚನ ಏನ್ ಹೇಳುತ್ತಂದ್ರೆ,
ತನ್ನ ಸಹೋದರನ ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ ಮತ್ತು ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವ ಇರುವುದಿಲ್ಲ ಎಂಬುದು ನಿಮಗೆ ಗೊತ್ತಾಗಿದೆ. ಅಂದರೆ ನೀನು ನಿನ್ನ ಸಹೋದರನಾಗ್ಲಿ, ನಿನ್ನ ಸಹೋದರಿಯನಾಗ್ಲಿ, ನಿನ್ನ ಅಕ್ಕಪಕ್ಕದವ್ರನ್ನಾಗ್ಲಿ, ನಿನ್ನ ಬಂಧು ಮಿತ್ರನ ಯಾರನ್ನೂ ನೀನು ದ್ವೇಷ ಮಾಡಬಾರ್ದು, ಯಾರನ್ನೂ ಎರಡನೇ ರೀತಿಯಲ್ಲಿ ನೋಡಬಾರ್ದು. ಅಂದರೆ ನೀನು ಆ ರೀತಿ ನಿನ್ನ ಸಹೋದರನನ್ನು ದ್ವೇಷಿಸುವನಾಗಿದ್ದರೆ ನೀನು ನಿಜವಾಗೂ ಕೊಲೆಗಾರಳಾಗಿರ್ತೀಯ ಮತ್ತು ನಿನ್ನಲ್ಲಿ ಎಷ್ಟು ಮಾತ್ರಕ್ಕೂ ನಿತ್ಯ ಜೀವ ಇರೋದಿಲ್ಲಂತೆ. ಅಂದರೆ ಯೇಸು ಸ್ವಾಮಿ ಬಳಿಗೆ ನೀನು ಹೋಗೋದಿಲ್ಲ, ನೀನು ಈ ಲೋಕದಲ್ಲಿ ಜೀವಿಸ್ತೀಯ ಮತ್ತೆ ನರಕಕ್ಕೆ ಹೋಗ್ತೀಯ. ಅಲ್ಲಿ ನರಕದಲ್ಲಿ ನಿತ್ಯ ಯಾತನೆ ಪಡಬೇಕಾಗುತ್ತೆ. ನಿತ್ಯ ಜೀವಿತ ಅಂದ್ರೆ ಯೇಸು ಕ್ರಿಸ್ತನಿರುವಂಥ ಸ್ಥಳ. ಆ ಯೇಸು ಕ್ರಿಸ್ತನ ಸ್ಥಳಕ್ಕೆ ಹೋಗ್ಬೇಕಂದ್ರೆ ಈ ಲೋಕದಲ್ಲಿ ನೀನೆಲ್ಲನೂ ಬಿಟ್ಟು ಬಿಡಬೇಕು. ಅದಕ್ಕೆ ಆತನ ಏನ್ ಮಾಡ್ತಾನೆ, ಆ ಯೇಸು ಕ್ರಿಸ್ತನು ನೀನು ಊರೊಳಕ್ಕೆ ಹೋಗ್ಬೇಡ, ನೀನಿನ್ ಮೇಲೆ ಊರೊಳಕ್ಕೆ ಹೋಗ್ಬೇಡ, ಸೀದಾ ನಿನ್ನ ಮನೆಗೆ ಹೋಗು. ಅಂದ್ರೆ ಮನೆಯಲ್ಲಿ ಪ್ರೀತಿ ಇರುತ್ತೆ, ಸಮಾಧಾನ ಇರುತ್ತೆ, ಸಂತೋಷ ಇರುತ್ತೆ, ಒಂದು ಒಗ್ಗಟ್ಟಿರುತ್ತೆ, ಐಕ್ಯತೆ ಇರುತ್ತೆ. ಅಲ್ಲಿ ಯಾವುದೇ ರೀತಿಯ ಊರೊಳಗಿರುವಂಥ ಕಾರ್ಯಗಳು ಕುಟುಂಬದಲ್ಲಿ ಇರೋದಿಲ್ಲ. ತಂದೆ ತಾಯಿಗಳು ಪ್ರೀತಿನೇ ಬೇರೆ, ಮಕ್ಕಳ ಪ್ರೀತಿನೇ ಬೇರೆ. ಅದೊಂದು ಐಕ್ಯವಾಗಿ ಒಂದು ಕುಟುಂಬವಾಗಿ ಸಮಾಧಾನವಾಗಿ ಜೀವಿಸುವಂಥದ್ದು. ಯಾರು ಬಿಟ್ಟುಕೊಡೋದಿಲ್ಲ. ತಂದೆ ತಾಯಿಗಳು ಮಕ್ಕಳು ಬಿಟ್ಟುಕೊಡಲ್ಲ, ಮಕ್ಕಳು ತಂದೆ ತಾಯಿಗಳು ಬಿಟ್ಟುಕೊಡಲ್ಲ, ಗಂಡನ ಹೆಂಡತಿ ಬಿಟ್ಟುಕೊಡಲ್ಲ, ಹೆಂಡತಿ ಗಂಡನ ಬಿಟ್ಟುಕೊಡಲ್ಲ. ಈ ರೀತಿ ಅದೊಂದು ಐಕ್ಯವಾದ ಕುಟುಂಬ ಇರ್ತದೆ. ಹಾಗಾಗಿ ಆ ಐಕ್ಯವಾದ ಕುಟುಂಬದಲ್ಲಿ ನೀನು ಸೀದಾ ನಿನ್ನ ಮನೆಗೆ ಹೋಗು, ನೀನು ಊರೊಳಗೆ ಹೋಗ್ಬೇಡ. ಊರೊಳಗೆ ಟೀ ಅಂಗಡಿಗಳಿರ್ತದೆ, ಕ್ಲಬ್ಗಳಿರ್ತದೆ, ಬಾರ್ಗಳಿರ್ತದೆ, ಸಿನಿಮಾ ಥಿಯೇಟರ್ಗಳಿರ್ತದೆ, ಚಾವಡಿ ಇರ್ತದೆ, ಗುಂಪು ಕಾರ್ಯಕ್ಕೆ ಕೊಡುವುದಿರ್ತದೆ. ಅಲ್ಲಿ ಸೇರಿದ್ರೆ ಇಲ್ಲದ ಸಲ್ಲದ ಮಾತುಗಳು, ಇಲ್ಲದ ಸಲ್ಲದ ಆಲೋಚನೆಗಳು ಬಂದು ನೀನು ಪಾಪಿ ಆಗ್ತೀಯ, ನೀನು ಕುರುಡನಾಗ್ತೀಯ. ಕಣ್ಣಿದ್ದು ಕುರುಡರಾಗಿರ್ತಾರೆ ಅನೇಕರು. ಅವ್ರು ಗೌರ್ಮೆಂಟ್ ಸಂಬಳ ಎಷ್ಟು ಬೇಕಷ್ಟು ಅವ್ರ ಜೀವನಕ್ಕೆ ಹೆಂಡತಿ ಮಕ್ಕಳು ಸಾಕುವಷ್ಟು ಸಂಬಳ ಕೊಡ್ತಾರೆ. ಈಗಿನ ಕಾಲದಲ್ಲಿ ಲಕ್ಷಗಳು ಸಂಬಳ ಇದೆ. ಆದ್ರೆ ಅವನಿಗೆ ಲಂಚ ತಗೊಳ್ದಿದ್ದು ಮನೆಗೆ ಹೋಗಕ್ಕಲ್ಲ. ಅವನ ಕಣ್ಣೆಲ್ಲ ಲಂಚದ ಮೇಲೆ ಹೋಗ್ತಾ ಇರ್ತದೆ, ಇತರ ಜೋಬುಗಳ ಮೇಲೆ, ಇತರ ಕೈಗಳ ಮೇಲೆ ಹೋಗ್ತಾ ಇರ್ತದೆ. ಆ ದೃಷ್ಟಿ ಅದು ಪಾಪಕ್ಕೆ ಸೇರಿಸೋದು ಸಮಾನ, ಅದು ಕೊಲೆಗೆ ಸಮಾನ ಅಂತ ದೃಷ್ಟಿ ಅವನು ನಿತ್ಯ ಜೀವಿತಕ್ಕೆ ಸೇರಿಸಿರೋದಿಲ್ಲ. ಆದ್ದರಿಂದ ಊರೊಳಗೆ ಹೋಗ್ಬೇಡ, ನೀನು ಮನೆಗೆ ಹೋಗು. ಅಂದ್ರೆ ಇನ್ನು ಮೇಲೆ ನೀನು ಒಳ್ಳೆಯವನಾಗಿ ಒಳ್ಳೆ ಜೀವಿತ ಜೀವಿಸು ಅಂತೇಳಿ ಆ ವ್ಯಕ್ತಿಯನ್ನು ವಾಸಿ ಮಾಡಿ ಮನೆಗೆ ಕಳಿಸ್ತಾನ್ರಿ. ಹಾಗೆ ಯೇಸು ಕ್ರಿಸ್ತನಲ್ಲಿ ನಾವು ಮಾನಸಾಂತರ ಹೊಂದಿ ಯೇಸು ಕ್ರಿಸ್ತನ ಬಳಿಗೆ ಬರುವುದರೆ ಎಷ್ಟೇ ಘೋರವಾದ ಪಾಪಿಯಾಗಿದ್ರು ಅದನ್ನೇನ್ ಮಾಡ್ತಾನೆ, ನಿನ್ನ ಪಾಪಗಳನ್ನು ಬಿಡುಗಡೆ ಕೊಟ್ಟು ನಿನಗೆ ನೂತನ ಮನಸ್ಸನ್ನು ಕೊಟ್ಟು ನಿನ್ನ ಮನೆಯಲ್ಲಿ ವಾಸಿಸುವಂತೆ, ನಿನ್ನ ಕುಟುಂಬದಲ್ಲಿ ವಾಸಿಸುವಂತೆ, ಪ್ರೀತಿಯ ಕಡೆ ವಾಸಿಸುವಾಗಿ ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಅಂತ ದೇವಾದಿ ದೇವರಿಗೆ ಮಹಿಮೆ ಉಂಟಾಗಲಿ. ಈ ವಾಕ್ಯವನ್ನು ಕೇಳಿದ ನನ್ನ ಸಹೋದರ ಸಹೋದರಿ, ಈ ವಾಕ್ಯವನ್ನು ಕೇಳುವಂತ ನನ್ನ ಸಹೋದರ ಸಹೋದರಿ, ಯೇಸು ಕ್ರಿಸ್ತನ ಹತ್ರ ಬಾ. ಯೇಸು ಕ್ರಿಸ್ತನ ನೀನು ಎಂಥ ಘೋರವಾಗಿದ್ದರೂ ನಿನ್ನ ಕ್ಷಮಿಸಿ ಮನ್ನಿಸಿ ನಿನ್ನ ಪಾಪಗಳೆಲ್ಲ ಊರಿಂದ ಆಚೆ ಹಾಕಿ ನಿನ್ನ ಸೀದಾ ನಿನ್ನ ಮನೆಗೆ ಕಳಿಸುವ ಆತನಾಗಿದ್ದಾನೆ. ನಿನ್ನ ಮನೆಯಲ್ಲಿ ಜೀವಿಸಲಿಕ್ಕೆ ಆತನು ನಿನಗೆ ಸಹಾಯ ಮಾಡುವ ಆತನಾಗಿದ್ದಾನೆ ಅಂತ ದೇವಾದಿ ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಮಕ್ಕೆ ಸ್ತೋತ್ರ ವಂದನೆ ಸ್ವಾಮಿ. ಒಳ್ಳೆಯ ದೇವರು, ಒಳ್ಳೆ ಕಾಣುವಂತ ದೇವರಪ್ಪ. ಹೌದು ಸ್ವಾಮಿ, ಆ ವ್ಯಕ್ತಿಯಪ್ಪ ಘೋರ ಪಾಪಿಯಾಗಿದ್ದನು. ಅವನ ಜೀವಿತದ ಅನೇಕ ಕೆಟ್ಟ ಕಾರ್ಯಗಳಿತ್ತು. ಆಗಾಗ ಆ ಕೆಟ್ಟ ಕಾರ್ಯಗಳು, ಕೆಟ್ಟ ಹವ್ಯಾಸಗಳೆಲ್ಲ ಊರಿಂದ ಆಚೆ ಹಾಕೋದಕ್ಕಾಗಿ ಆ ವ್ಯಕ್ತಿಯನ್ನು ಊರಿಂದ ಆಚೆ ಕರ್ಕೊಂಡು ಹೋಗಿ ಅಪ್ಪ 1 ಸಾರಿ ಅಲ್ಲ 2 ಸಾರಿ ಅವನನ್ನು ಮುಟ್ಟಿ ಸ್ವಾಮಿ ಅವನು ಬಿಡುಗಡೆ ಕೊಟ್ಟು ಎಂಬುದಾಗಿ ನೋಡ್ತೇವೆ ಸ್ವಾಮಿ. ಆಮೇಲೆ ನಂತರ ಮನೆ ಕಳಿಸ್ಪಟ್ಟನು ಎಂಬುದಾಗಿ ನೋಡ್ತೇವೆ ಸ್ವಾಮಿ. ಹಾಗೆ ತಂದೆಯ ದೇವರೇ, ಈ ವಾಕ್ಯ ಕೇಳುವಂತ ಪ್ರತಿಯೊಬ್ಬ ಮಗನನ್ನು, ಪ್ರತಿಯೊಬ್ಬ ಸಹೋದರನಪ್ಪ, ಪ್ರತಿಯೊಬ್ಬ ಸಹೋದರಿಯನ್ನು ಕರ್ತಾನೆ. ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಗಳಲ್ಲಿ ತನ್ನ ತಂದೆ ತಾಯಿಗಳೊಟ್ಟಿಗೆ ಜೀವಿಸುವ ಹಾಗೆ, ಊರೊಳಗಿನ ವ್ಯವಹಾರ ಇಟ್ಕೊಳ್ಳದೆ, ಊರೊಳಗಿನ ಸಹವಾಸಗಳು ಇಟ್ಕೊಳ್ಳದೆ ಸ್ವಾಮಿ, ತನ್ನ ಮನೆಯಲ್ಲಿ ಜೀವಿಸುವ ಹಾಗೆ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸಿ ನೀನು ಕಾಪಾಡಬೇಕೆಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಬೇಡುತ್ತೇನೆ ತಂದೆಯೇ. ಆಮೆನ್, ಆಮೆನ್, ಆಮೆನ್.